ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದವರು. ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರು ಏನೋ ಆಗ್ಬೇಕಂತ ಬರ್ತಾರೆ, ದೆಲ್ ಬಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ಕಿಚ್ಚ ಸುದೀಪ್ ಸರ್ದು ಸ್ಟೋರಿನೂ ಕೂಡ ಹಾಗೇನೆ. ಅವರು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಉಪೇಂದ್ರ ಸರ್ನ ಅಷ್ಟೊಂದು ಗ್ರೇಟ್ ಅಂತ ಯಾಕೆ ಕರಿತೀವಿ? ಹಿ ಹಸ್ ಲರ್ನ್ ಆಲ್ ದ್ಯಾಟ್ ಅಂಡ್ ಹಿ ಚಾಲೆಂಜಸ್ ಆಲ್ ದ್ಯಾಟ್. ಇಂಗ್ಲಿಷ್ ಮೂವೀಸ್ ಹತ್ರ ಮಾಡಿದಾಗ ಅದಕ್ಕೆ ಆಸ್ಕರ್ ಬಂದು ನಾವು ಅದನ್ನೆಲ್ಲ ಕಲ್ಟ್ ಕ್ಲಾಸಿಕ್ ಅಂತೀವಿ. ಅದೇ ಕನ್ನಡದಲ್ಲಿ ಮಾಡಿದ್ರೆ ಅರ್ಥ ಆಗ್ತಿಲ್ಲಪ್ಪ ಅಂತ. ಸೈಡ್ ಬಿ ಇಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟೆಡ್ ಫಿಲ್ಮ್ಸ್ ಇನ್ ದ ರೀಸೆಂಟ್ ಟೈಮ್ಸ್ ನಾನು ನೋಡಿರೋದ್ರಲ್ಲಿ. ಅವ್ರ ಅದ್ರ ಹಿಂದೆ ಹೋಗಿರೋ ಡೆಪ್ತ್, ಮೇಕಪ್ ಹಾಕ್ಸಿ ಹೋಗಿ ಅಂದರೆ ಆಡಿಷನ್ ಕೊಡಿ ಅಂತ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅಜೀಬ್ ಹಾಕಿ ನಂಗೆ ಇಷ್ಟ ಇಲ್ಲ. ದಿಸ್ ಇಸ್ ಅನ್ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ. ನಮ್ಮ ಸ್ಯಾಲ್ರಿ ನಾವೇ ಡಿಮ್ಯಾಂಡ್ ಮಾಡಬೇಕು ಅಂಡ್ ನಾವು ಡಿಮ್ಯಾಂಡ್ ಮಾಡಿದ ತಕ್ಷಣ ಯಾರು ಪೇ ಮಾಡಬೇಡಲ್ಲ. ಬಿಗ್ ಬಾಸ್ಗೆ ಹೋಗೋದಂದ್ರೆ ಸಿದ್ಧಾರ್ಥ್ಗೆ ತುಂಬಾ ಇಷ್ಟ. ನನ್ನ ಪರ್ಸನಲ್ ಲೈಫ್ ಹೊರಗಡೆ ಬರಕ್ ಶುರು ಆಗುತ್ತೆ. ನನ್ನ ಪರ್ಸನಲ್ ಲೈಫ್ ನಂದಾಗಿರಲ್ಲ. ಸಿದ್ಧಾರ್ಥ್ ಸೆಲೆಬ್ರಿಟಿ ಕ್ರಶ್ ಯಾರು? ಚೈತ್ರ ಬಿ ಆಚಾರ್ ಅವರು. ಎವ್ರಿ ಡೇ ಎಲ್ಲಾರನ್ನು ಇಮಿಟೇಟ್ ಮಾಡ್ತಿರ್ತೀನಿ. ಗ್ರೇಟ್. ಸಿದ್ಧಾರ್ಥ್ ಮದ್ವೆ ಆಗೋ ಹುಡುಗಿಗೆ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು? ಶಿ ಹ್ಯಾಸ್ ಟು ಬಿ ಓಪನ್ ಟು ಅ ಲಾಟ್ ಆಫ್ ಕಿಡ್ಸ್. ದಟ್ಸ್ ದ ಫಸ್ಟ್ ಥಿಂಗ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್ ಅಲ್ಲಿ ನನ್ನ ಜೊತೆ ಇರುವಂತಹ ವ್ಯಕ್ತಿ ಉದಯ ಟಿವಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಜನಪ್ರಿಯ ಧಾರಾವಾಹಿ ಮೈನಾದ ಧ್ರುವ ಆ್ಯಂಡ್ ತೆಲುಗು ಕಿರುತೆರೆ ಅಂತ ಹೋದಾಗ ಕಾನ್ಸ್ಟೇಬಲ್ ಮಂಜು ಅಂತ ಒಂದು ಸೀರಿಯಲ್ ಬರ್ತಾ ಇದೆಯಲ್ಲ, ಅದರ ನಾಯಕ ಸತ್ಯ. ಇಬ್ರು ಇಲ್ಲಿದ್ದಾರೆ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಎರಡೂ ಪಾತ್ರಗಳನ್ನು ಮ್ಯಾನೇಜ್ ಮಾಡ್ತಿರುವಂಥ, ಎಲ್ಲರ ಮನಸ್ಸನ್ನ ಗೆದ್ದಿರುವಂಥ ಪಾತ್ರಗಳಲ್ಲಿ ನಿಮ್ಮೆಲ್ಲರ ಮನೆ ಮಾತಾಗಿರುವಂಥ ಸಿದ್ಧಾರ್ಥ್ ನಮ್ಮೊಂದಿಗಿದ್ದಾರೆ. ಧ್ರುವ, ಸತ್ಯ ಎರಡನ್ನೂ ಮ್ಯಾನೇಜ್ ಮಾಡ್ತಿರುವಂಥ ಸಿದ್ಧಾರ್ಥ್, ರಿಯಲ್ ಸಿದ್ಧಾರ್ಥ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಯ್, ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಾಫ್, ಬಟ್ ಆಲ್ ಗುಡ್. ಸೊ ಹೈದರಾಬಾದ್, ಬ್ಯಾಂಗ್ಳೂರ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಡೇಟ್ಸ್ ಡಿವೈಡ್ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗ್ ಒಂದು 3 months ಕಷ್ಟ ಆಗಿತ್ತು, ಬಟ್ ಇವೆಂಚುಲಿ 1 ವರ್ಷದ ಮೇಲೆ ಆಗ್ತಾ ಬಂತು. ಸೊ ಇವಾಗ ಅಭ್ಯಾಸ ಆಗೋಗಿದೆ. ಎರಡು ಕಡೆ ಹೈದರಾಬಾದ್ ಅಲ್ಲಿ ಇದ್ದಾಗ ಅಲ್ಲಿ ಡೇಟ್ಸ್ ಆರ್ ಡಿವೈಡೆಡ್ ಪ್ರಾಪರ್ಲಿ. ಸೊ ಅದರಿಂದ ನನಗೆ ಶೂಟಿಂಗ್ ಡೇಟ್ಸ್ ಏನು ಹೆಚ್ಚು ಕಮ್ಮಿ ಆಗಲ್ಲ. ಎವ್ರಿಥಿಂಗ್ ಇಸ್ ಗುಡ್. ಓಕೆ. ಸೊ ಇವಾಗ ಸೀರಿಯಲ್ ಆಯ್ತು, ನೀವು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದವರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದೇ ಯಾವಾಗ ಜರ್ನಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಇನ್ನ ಕನ್ಫರ್ಮ್ಡ್ ಆಗಿ ಹೇಳೋದಕ್ಕೆ ಆಗ್ತಿಲ್ಲ. ಆದರೆ ಡೆಫಿನೆಟ್ಲಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಆಗ್ಲೇ ಸ್ಕ್ರಿಪ್ಟ್ಸ್ ಎಲ್ಲ ಏನಾದರೂ ರೆಡಿ ಮಾಡ್ಕೊ ಐಡಿಯಾಸ್ ಇದೆ. ಒಂದು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್, ಕಂಪ್ಲೀಟೆಡ್ ಸ್ಕ್ರಿಪ್ಟ್ ಅಂದ್ರೆ ಒಂದು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ ರೆಡಿ ಇದೆ. ಅದು ಬಿಟ್ಟರೆ ಫೀಚರ್ ಫಿಲ್ಮ್ಸ್ದು ಐಡಿಯಾಸ್ ಇದೆ. ಇವಾಗ ಏನಾಗುತ್ತಂದ್ರೆ ಇಂಡಸ್ಟ್ರಿಯಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಸರ್ವೈವಲ್ ಬಿಕಮ್ಸ್ ಆರ್ ಮೇನ್ ಪ್ರಯಾರಿಟಿ. ಹೌದು. ಅಂದರೆ ಅಫ್ಕೋರ್ಸ್ ಫೈನಾನ್ಷಿಯಲಿ ಸಪೋರ್ಟ್ ಚೆನ್ನಾಗಿದ್ರೆ ಇಟ್ ವೋಂಟ್ ಬಿ ಎ ಪ್ರಾಬ್ಲಮ್. ಬಟ್ ಸಿನ್ಸ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಆಸ್ ವೆಲ್, ನನಗೇನಾಗುತ್ತೆ ಸರ್ವೈವಲ್ ಬಿಕಮ್ಸ್ ಅ ಪ್ರಯಾರಿಟಿ. ಆ್ಯಂಡ್ ಇವಾಗ ಆ್ಯಕ್ಟಿವ್ಲಿ ಸಿನ್ಸ್ ಐ ಆಮ್ ವರ್ಕಿಂಗ್ ಆಸ್ ಅನ್ ಆ್ಯಕ್ಟರ್, ಸೊ ಆ್ಯಕ್ಟಿಂಗಿಂದನೇ ದಟ್ಸ್ ಮೈ ಮೇನ್ ಸೋರ್ಸ್ ಆಫ್ ಇನ್ಕಮ್. ಓಕೆ. ಸೊ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳೋದಾದರೆ ಫಸ್ಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಆಮೇಲೆ ಬರ್ತಾ ಬರ್ತಾ ದಿಸ್ ಡೈರೆಕ್ಷನ್ ಇಸ್ ಮೋರ್ ಲೈಕ್ ಅ ಗೋಲ್, ಲಾಂಗ್ ಟರ್ಮ್ ಗೋಲ್ ಅಲ್ವಾ. ಇವೆಂಚುಲಿ ನಾನು ಆ ಸ್ಥಾನಕ್ಕೆ ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಇವೆಂಚುಲಿ ಹೋಗಬೇಕಾದ್ರೆ ಅದು ಸ್ವಲ್ಪ ಡಿಫ್ರೆಂಟ್ ಪಾತ್ಸ್ ತಗೊಳ್ತೀವಿ. ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರು ಏನೋ ಆಗ್ಬೇಕಂತ ಬರ್ತಾರೆ, ದೆಲ್ ಬಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ಬಟ್ ಇವೆಂಚುಲಿ ನಾನು ಆ ಪೊಸಿಷನ್ಗೆ ರೀಚ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಂ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ದು ಸ್ಟೋರಿನೂ ಕೂಡ ಹಾಗೇನೆ. ಅವರು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಆ್ಯಂಡ್ ಅವರಿಗೆ ಗೊತ್ತಿರಲ್ಲ, ಲೈಕ್ ಆಂಜನೇಯಂಗೆ ಅವರ ಶಕ್ತಿ ಗೊತ್ತಿರಲ್ವಲ್ಲ, ಆ ಥರ. ಸೊ ಇವರು ಯಾರೋ ಉಪೇಂದ್ರ ಸರ್ ಹೇಳ್ತಾರೆ, ನೀವು ಯಾಕ್ರಿ ಡೈರೆಕ್ಷನ್ ಅಂತ ತಲೆ ಕೆಡ್ಸ್ಕೊತಿದ್ದೀರಾ, ನೀವು ಹೀರೋ ಮೆಟೀರಿಯಲ್ ಅಂತ. ಸೊ ನಿಮ್ಗೆ ಯಾರು ಆ ಥರ, ಲೈಕ್ ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡು ನೀವು ಕೆಫೆನಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಲ್ವಾ, ನಿಮ್ಗೆ ಯಾರು ಆ ಥರ ಹೋಪ್ ಕೊಟ್ಟಿದ್ದು? ಎಸ್ ಯು ಕ್ಯಾನ್ ಬಿ. ನನಗೆ ಹೋಪ್
ಆ್ಯಕ್ಚುಲಿ ಫಸ್ಟ್ ನನಗೆ ಐಡಿಯಾ ತುಂಬಿಸಿದ್ದು ನಮ್ಮ ಮೂರನೇ ಅಣ್ಣ. ಐ ಹ್ಯಾವ್ 4 brothers, elder brothers. ಅದರಲ್ಲಿ ಮೂರನೇ ಅಣ್ಣ ಧನಂಜಯ್ ಅಂತ. ಅವರು ನಾನು ಸಿಕ್ಕಾಪಟ್ಟೆ ಶೋಸ್ ನೋಡ್ತಾ ಇದ್ದೆ. ಬಟ್ ಏನೇ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಕೆಫೆಲಿದ್ದಾಗ ಆ ಟೈಮಲ್ಲಿ ಹುಡುಗರು ಇರ್ತಾರಲ್ಲ ಶಾರ್ಟ್ ಫಿಲ್ಮ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು. ಬಟ್ ರೀಲ್ಸ್ ಅಂದರೆ ದೇ ವರ್ ಮೇಕಿಂಗ್ ಅಂದರೆ ಸ್ಟೋರಿಯಲ್ಲಿ ಒಂದು ಚಿಕ್ಕ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡೋರು. ಸೊ ನಾನು ಅವ್ರಿಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಐಡಿಯಾಸ್ ಕೊಡ್ತಾ ಇದ್ದೆ. ಸೊ ನಮ್ಮ ಅಣ್ಣ ಯಾವಾಗಲೂ ಹೇಳೋರು, ನೀನೇ ಯಾಕೆ ಮಾಡಬಾರ್ದು, ದಿಸ್ ವಾಸ್ ಅ ಥಿಂಗ್. ಒಂದು 4-5 months ಈ ಥರ ಐಡಿಯಾ ಕೊಡ್ತಾಯಿದ್ರು. ನಾನು ಆ ಟೈಮಲ್ಲಿ ಆ್ಯಕ್ಚುಲಿ ಒಂದು 2-3 ವಿಡಿಯೋಸ್ ಮಾಡಿದ್ದೀನಿ, ಒಂದು ಫನ್ನಿ ವಿಡಿಯೋಸ್. ಆವಾಗ ಅದು ಐ ಹ್ಯಾವೆಂಟ್ ಪೋಸ್ಟೆಡ್ ಇಟ್ ಎನಿವೇರ್. ಬಟ್ ಅದಾದಮೇಲೆ ಆಡಿಷನ್ ಶುರು ಆಯಿತು, ಮತ್ತು ಐ ಬಿಕೇಮ್ ಅನ್ ಆ್ಯಕ್ಟರ್. ಬಟ್ ಅವಾಗ್ಲಿಂದನೂ ಇದೆ. ಆ್ಯಂಡ್ ಐ ಹ್ಯಾವ್ ವರ್ಕ್ಡ್ ಇನ್ ಶಾರ್ಟ್ ಫಿಲ್ಮ್ಸ್ ಆ್ಯಸ್ ಎನ್ ಅಸೋಸಿಯೇಟ್. ಗುಟ್ರುಗು ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ. ಅದು ಆ್ಯಕ್ಚುಲಿ ಅದಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ನಾಮಿನೇಟ್ ಆಗಿತ್ತು, ಅವಾರ್ಡ್ ಬಂದಿಲ್ಲ. ಬಟ್ ಎಷ್ಟೊಂದು ನ್ಯಾಷನಲ್ ರೆಕಗ್ನಿಷನ್ ಬಂದಿತ್ತು. ಗಾನವಿ ಲಕ್ಷ್ಮಣ್ ಅವ್ರು ಗೊತ್ತಾ ಇರ್ಬೇಕು ನಿಮಗೆ. ಅವರು ಅದರಲ್ಲಿ ಲೀಡ್ ಆಗಿ ಕೆಲಸ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಸರ್ದು ಯಾವುದು ವೇದ ಚೆನ್ನಾಗಿ ಮಾಡಿದ್ದಾರೆ, ಅವರು ಲೀಡ್ ಆಗಿ ಮಾಡಿದ್ದಾರೆ, ಅವರು ಅದರಲ್ಲಿ ಲೀಡ್ ಆಗಿ ಮಾಡಿದ್ದಾರೆ. ಅಂಡ್ ಅದರದ್ದು ಡೈರೆಕ್ಟರ್ ಕಿಶನ್ ಅಂತ, ಅಮೇಝಿಂಗ್, ಹೀ ಇಸ್ ದ ಸ್ಕ್ರಿಪ್ಟ್ ರೈಟರ್. ಸೊ ನಾನು ಆ ಸ್ಕ್ರಿಪ್ಟ್ ರೈಟಿಂಗ್ ಪ್ರಾಸೆಸ್ ಇಂದ ಡೈರೆಕ್ಷನ್ ವರೆಗೂ ನಾನು ಅವ್ರ ಜೊತೆ ಕಲಿತಾ, ಅವ್ರ ಐಡಿಯಾಸ್ ಕೊಡ್ಬೇಕಾದ್ರೆ ಸರ್ ಈ ಥರ ಇರ್ಬೋದು. ಹಿ ಆಲ್ವೇಸ್ ಯೂಸ್ ಟು ಟೇಕ್ ಮೈ ಇನ್ಪುಟ್ಸ್ ಆಲ್ಸೋ, ವಿಚ್ ವಾಸ್ ರಿಯಲಿ ಗುಡ್ ಥಿಂಗ್. ನನಗೆ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಿತ್ತು. ಅಂಡ್ ಎಷ್ಟೋ ಜನಕ್ಕೆ ಅದೇ ಕಷ್ಟ ಅಲ್ವಾ, ಅವ್ರಿಗೆ ಆಸೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅಂಡ್ ಯಾರು ಅವ್ರ ಟ್ಯಾಲೆಂಟ್ಗೆ ಆಪರ್ಚುನಿಟಿ ಕೊಡಲ್ಲ. ಆ್ಯಂಡ್ ಆ್ಯಕ್ಚುಲಿ ಕಿಶನ್ ಸರ್ ನನಗೆ ನಾವು ಅಷ್ಟು ಟಚಲ್ಲಿಲ್ಲ. ಅದಾದಮೇಲೆ ಆಲ್ಸೋ ಈಸ್ ಎನ್ IT. ಸೊ ಅವ್ರ ಕೆಲಸ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅವ್ರ ಜೊತೆ ನಾನು ಕೆಲಸ ಮಾಡಿದಾಗ ಐ ಫೆಲ್ಟ್ ವೆರಿ ಕಾನ್ಫಿಡೆಂಟ್. ಬಿಕಾಸ್ ಅವ್ರಿಗೇನು ಅನ್ಸೋದು, ಓಕೆ ಈ ಹುಡುಗ ಲಾಜಿಕಲ್ ಆಗಿದ್ದಾನಪ್ಪ, ಅವ್ನು ಹೇಳ್ತಿರೋ ಇನ್ಪುಟ್ಸಲ್ಲಿ ಏನೋ ಒಂದು ಎಸೆನ್ಸ್ ಇದೆ ಅಂತ ಅನ್ನಿಸ್ತಿತ್ತು. ಸೊ ದಟ್ ಈಸ್ ವೈ ಐ ಥಿಂಕ್ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಪ್ರಾಂಪ್ಟಿಂಗ್ ಕೊಡ್ತೀವಿ ಗೊತ್ತಾ, ಸೊ ಐ ವಾಸ್ ಡೂಯಿಂಗ್ ದ್ಯಾಟ್ ವರ್ಕ್ ಅಲ್ಲಿ. ಬಟ್ ಗಾನವಿ ಅವರು ಶಿ ನೆವರ್ ಟುಕ್ ಎನಿ ಪ್ರಾಂಪ್ಟ್ಸ್, ಶಿ ವಾಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್. ಶ್ರೀಧರ್ ಸರ್ ಅಂತ ಒಬ್ರು ಇದ್ದಾರೆ ನೋಡಿ, ಶ್ರೀಧರ್ ಎಸ್ ಅಂತ. he's a senior artist, brilliant artist. ಅವ್ರ ಜೊತೆ ನಾವು ಕೆಲಸ ಮಾಡಿದ್. ಮತ್ತೆ ಟಗರು ಸಿನಿಮಾಟೋಗ್ರಫರ್ ಮಹೇಂದ್ರ ಸಿಂಹ ಸರ್ ಅಂತ, ಸಿನಿಮಾಟೋಗ್ರಫರ್, ಟಗರು ಮೂವಿ ಸಿನಿಮಾಟೋಗ್ರಫರ್ ಮಹೇಂದ್ರ ಸಿಂಹ ಅಂತ ಅವ್ರ ಹೆಸರು. ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅಂದ್ರೆ ಅವರು ಅದೇ ಸೊ ಅದರಲ್ಲೂ ಅಷ್ಟೇ ಒಂದೊಂದು ಸೀಕ್ವೆನ್ಸ್ ಇತ್ತು. ಬೇಸಿಕಲಿ ಸರ್ ಯಾಕೆ ಈ ಥರ ಅಂತ ನಾನು, ಅಂದರೆ ಆಬ್ವಿಯಸ್ಲಿ ಅವರು ಎಲ್ಲ ಎಂಟೈರ್ ಯೂನಿಟ್ ಇತ್ತು, ಅದನ್ನೆಲ್ಲ ಕಮಾಂಡ್ ಮಾಡ್ಕೊಂಡು ಅವರೇ ಮೆಜಾರಿಟಿ ನಡೆಸ್ತಾ ಇದ್ದಿದ್ದು. ಸೊ ನಾನು ಅವ್ರಿಗೆ ಕೇಳಿದಾಗೆಲ್ಲ ಹಿ ವುಡ್ ಎಕ್ಸ್ಪ್ಲೇನ್ ಇಟ್ ಟು ಮೀ, ಒಂದು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡೋರು ನನಗೆ, ಓಕೆ ಈ ಥರ, ದೆನ್ ನೆಕ್ಸ್ಟ್. ಸೊ ಈ ಥರ ನನಗೆ ಫ್ರಮ್ ಸ್ಕ್ರ್ಯಾಚ್ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ, ಅಂದರೆ ಅಟ್ಲೀಸ್ಟ್ ಆ 3 days ಕೆಲಸ ಮಾಡಿದ್ದೆ. ಮತ್ತು ಇನ್ನೊಂದು ವರ್ಜಿನ್ ವೈಶಾಲಿ ಅಂತ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದು, ದ್ಯಾಟ್ ಹ್ಯಾಸ್, ಅದರಲ್ಲೂ ಅಷ್ಟೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ. ವಿಹಾನ್ ಸರ್ ಅಂತ ಅವರು, ಹಿ ರನ್ಸ್ ವರ್ಕ್ಶಾಪ್ಸ್ ಫಾರ್ ಡೈರೆಕ್ಷನ್ ಆ್ಯಂಡ್ ಆಲ್ ದ್ಯಾಟ್. ಅಲ್ಲಿ ಅಂದರೆ ಆನ್ ಸೆಟ್ ಕೆಲಸ ಮಾಡಿದ್ದೆ. ದಟ್ ವಾಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಆಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂತ. ಸೊ ಅಲ್ಲಿ ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಟೆಕ್ನಿಕಲಿ ಡಿಫಿಕಲ್ಟ್. ಯಾಕಂದರೆ ಒಬ್ಬ ಆ್ಯಕ್ಟರ್ 7 ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾ ಇರ್ತಾರೆ. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಫಾರ್ ಎಕ್ಸಾಂಪಲ್, ಇಲ್ಲಿ ರೂಮ್ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ, ಅಲ್ಲೊಂದು ಕ್ಯಾಮ್ರಾ ಇದೆ. ಆಲ್ ಆಫ್ ದೆಮ್ ಆರ್ ಆ್ಯಕ್ಟರ್ಸ್, ದೇ ಆರ್ ಫೇಸಿಂಗ್ ಈಚ್ ಅದರ್. ಇವಾಗ ನೀವೇನೋ ಒಂದು ಮಾತಾಡ್ತೀರಾ, ಸೊ ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ಬೇಕಂದ್ರೆ ನಾನು ಇಲ್ಲಿ ನೋಡಬಾರ್ದು, ಐ ಹ್ಯಾವ್ ಟು ಲುಕ್ ಎಟ್ ಯು. ಅಂದರೆ ಇಲ್ಲಿ ಮಾತಾಡ್ತಾ ಹಿಂಗೆ ಮಾತಾಡ್ಬೇಕಲ್ವಾ. ಸೊ ಟೆಕ್ನಿಕಲಿ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಯಾರು ಅದನ್ನ ಆಕ್ಟ್ ಮಾಡಿದ್ದು? ವಿಹಾನ್ ಸರ್. ಸೊ ಹಿ ವಾಸ್ ಡೈರೆಕ್ಟಿಂಗ್, ಬಟ್ ಹಿ ವಾಸ್ ಆಕ್ಟಿಂಗ್. ಬಟ್ ಅಲ್ಲಿ ಹಿಂದೆ ಆಕ್ಟಿಂಗ್ ನೋಡ್ಕೊಳ್ಳೋದಕ್ಕೆ, ಶಾರ್ಟ್ ನೋಡ್ಕೊಳ್ಳೋದಕ್ಕೆ ಇಬ್ಬರಿದ್ವಿ, ನಾನು ಮತ್ತೆ ಇನ್ನೊಬ್ರು. ಸೊ ದಿಸ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ದ್ಯಾಟ್ ಲೇಟರ್ ಮೇಡ್ ಅ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಅದಕ್ಕೆ ದಾಖಲೆ ಆಗಿದೆ. ಏನು ಅಂದ್ರೆ, ಇನ್ ದ ಶಾರ್ಟೆಸ್ಟ್ ಪೀರಿಯಡ್, ಅಂದ್ರೆ ಇನ್ 17 hours ಕಂಟಿನ್ಯೂಸ್ ಶೂಟ್, 17 hours ಅಲ್ಲಿ ಒಬ್ಬ ಆಕ್ಟರ್ 7 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿ, ಅದು ಇಟ್ ಇಸ್ ನಾಟ್ ಜಸ್ಟ್ ಸುಮ್ಮನೆ ಅಟೈರ್ ಚೇಂಜ್ ಮಾಡ್ಕೊಂಡ್ ಬರೋದಲ್ಲ. he started with long hair. Okay. ಅಲ್ಲಿಂದ ಬೈ ದಿ ಎಂಡ್ ಆಫ್ ಇಟ್ he is completely bald.
ಹಾ ಓಕೆ ಓಕೆ ಸೊ ಲಾಂಗ್ ಹೇರ್ ಟೈ ಮಾಡ್ಕೊಂಡಿರೋ ಒಬ್ಬ ಕ್ಯಾರೆಕ್ಟರ್, ಕೊನೆಗೆ ಬರ್ತಾ ಬರ್ತಾ ಶಾರ್ಟ್ ಹೇರ್ ವಯಸ್ಸಾಗಿರೋ ಕ್ಯಾರೆಕ್ಟರ್ ಹೊಟ್ಟೆ ಬಿಟ್ಕೊಂಡು, ಎಲ್ಲ ತರ ಲಿಟ್ರಲಿ. ಅಂಡ್ ಆಲ್ಸೋ ಅ ಲೇಡಿ ಕ್ಯಾರೆಕ್ಟರ್, ಅವರೇ ಸ್ಯಾರಿ ಹಾಕೊಂಡು ಅವರೇ ಒಂಥರ ಇದು ಇದು ಪಲ್ಲು ಕವರ್ ಮಾಡ್ಕೊಂಡು ಅವ್ರದೇ ಒಂದು ಕ್ಯಾರೆಕ್ಟರ್. ಇಟ್ ವಾಸ್ ಅ ವೆರಿ, ಇವಾಗ ವರ್ಜಿನ್ ವೈಶಾಲಿ ಅಂದ ತಕ್ಷಣ ಏನ್ ಅನ್ಸುತ್ತೆ, ಬರುತ್ತೆ ಥಾಟ್ಗಳು, ಬಟ್ ಆದ್ರೆ ದಿಸ್ ಇಸ್ ಅ ವೆರಿ ಥಾಟ್ ಪ್ರೊವೋಕಿಂಗ್ ಶಾರ್ಟ್ ಫಿಲ್ಮ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಗುಟ್ರುಗು ಅಂಡ್ ವರ್ಜಿನ್ ವೈಶಾಲಿ ಬೋತ್ ಹ್ಯಾವ್ ಬಿನ್ ಏನಂತಾರೆ, ನನ್ನ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಜರ್ನಿ ನೋಡಿದ್ರೆ ಇಟ್ ಹ್ಯಾಸ್ ಬಿನ್ ವೆರಿ ಎನ್ರಿಚಿಂಗ್ ಅಂತಾರಲ್ಲ, ತುಂಬಾ ಹೇಳ್ಕೊಡ್ತು ಇವೆರಡು ಪ್ರಾಜೆಕ್ಟ್ಸ್. ಅದ್ ಬಿಟ್ಟು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ಚಾನಲ್ ಕಡೆಯಿಂದ ಏನಾದರೂ ಮಾಡಬೇಕಂದ್ರೆ ಐ ಶೂಟ್ ಇಟ್, ಐ ಎಡಿಟ್ ಇಟ್. ಸೊ ಏನೇ ಇದ್ರು ಐ ಡೂ ಎವ್ರಿಥಿಂಗ್. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಡೈರೆಕ್ಟೆಡ್ ಅ ಪ್ರೀ ವೆಡ್ಡಿಂಗ್ ಶೂಟ್. ಓಕೆ ಸೊ ಅಂದ್ರೆ ಆಬ್ವಿಯಸ್ಲಿ ಸಾಂಗು ಶಾರ್ಟ್ಸು ಇಷ್ಟೇ FPS ಅಲ್ಲಿ ಶೂಟ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಸ್ಲೋ ಡೌನ್ ಮಾಡಬೇಕು, ಆಲ್ ದ ಎಡಿಟಿಂಗ್ ಟೂಲ್ಸ್. ಅಂದ್ರೆ ಐ ಆಮ್ ನಾಟ್ ಅನ್ ಎಡಿಟರ್, ಬಟ್ ಐ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅನ್ ಎಡಿಟರ್. ಬಿಕಾಸ್ ಒಬ್ಬ ಡೈರೆಕ್ಟರ್ಗೆ ಏನಾಗಿರ್ಬೇಕು, ಹಿ ಡಸಂಟ್ ಹ್ಯಾವ್ ಟು ಬಿ ಅನ್ ಎಡಿಟರ್, ಹಿ ಡಸಂಟ್ ಹ್ಯಾವ್ ಟು ಬಿ ಅ ಸಿನಿಮಾಟೋಗ್ರಫರ್. ಆದರೆ ಅವ್ರ ವಿಷನ್ ಪ್ರಕಾರ ಏನೇನೇನೇನು ಯಾರ್ಯಾರ ಹತ್ರ ಹೇಗೆ ಕೋಆರ್ಡಿನೇಟ್ ಮಾಡಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಅಷ್ಟು ನಾಲೆಜ್ ಆ 24 ಕ್ರಾಫ್ಟ್ಸ್ ಅಂತಾರೆ, 24 ಕ್ರಾಫ್ಟ್ಸ್ ಆಫ್ ಫಿಲ್ಮ್ ಮೇಕಿಂಗ್. ಇಫ್ ಹಿ ಹ್ಯಾಸ್ ದಟ್ ಬೇಸಿಕ್ ಸ್ಟಫ್ ಇನ್ ಎವ್ರಿವೇರ್, ಮ್ಯೂಸಿಕಲಿ ಇದು, ದಟ್ ಈಸ್ ಎನಫ್ ಫಾರ್ ಆಸ್ ಲಾಂಗ್ ಎಸ್ ಹಿ ಹ್ಯಾಸ್ ಅ ವಿಷನ್. ಓಕೆ, ಸೊ ನೀವು ಹೇಳ್ತಾ ಇರೋದು ನೋಡಿದ್ರೇನೆ ಪರ್ಫೆಕ್ಟ್ ಆಗಿ ನೀವು ಲೈಕ್ ಆ ಟೆಕ್ನಿಕ್ಯಾಲಿಟೀಸಿನ ತಿಳ್ಕೊಂಡು ಬಂದಿದ್ದೀರಾ. ಇನ್ಫ್ಯಾಕ್ಟ್ ಅದನ್ನ ಕಲಿತಾನೆ ಇರಬೇಕು ಅಂತ ಪ್ರಾಸೆಸ್. ಇವಾಗ ಉಪೇಂದ್ರ ಸರ್ನ ಅಷ್ಟೊಂದು ಗ್ರೇಟ್ ಅಂತ ಯಾಕೆ ಕರಿತೀವಿ, ಅಂಡ್ ಯಾಕೆ ನಾವೆಲ್ಲ ಅವ್ರನ್ನ ಆ ಸ್ಥಾನದಲ್ಲಿ ಇಟ್ಟು ನೋಡ್ತಾರೆ? ಹಿ ಈಸ್ ಕಾಲ್ಡ್ ದ ಡೈರೆಕ್ಟರ್ಸ್ ಡೈರೆಕ್ಟರ್. ವೈ? ಬಿಕಾಸ್ he has learnt all that and he challenges all that. ಹೌದು. ಫಾರ್ ಎಕ್ಸಾಂಪಲ್ ಒಂದು ರೂಲ್ಸ್ ಇರುತ್ತೆ, ಒಂದು ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿ ಯಾಕಿರ್ಬೇಕು ಅದನ್ನ ಚಾಲೆಂಜ್ ಮಾಡ್ತಾರೆ. ಹೌದು. ಅದೇ ಇಂಗ್ಲಿಷ್ ಮೂವೀಸ್ ಹತ್ರ ಮಾಡಿದಾಗ ಅದಕ್ಕೆ ಆಸ್ಕರ್ ಬಂದು ನಾವು ಅದನ್ನೆಲ್ಲ ಕಲ್ಟ್ ಕ್ಲಾಸಿಕ್ ಅಂತೀವಿ. ಅದೇ ಕನ್ನಡದಲ್ಲಿ ಮಾಡಿದ್ರೆ ಅರ್ಥ ಆಗ್ತಿಲ್ಲಪ್ಪ ಅಂತ ಹೇಳ್ತೀವಿ. ಹೌದು. ಸೊ ದಿಸ್ ಇಸ್ ದ ಡುಯಾಲಿಟಿ. ಪೀಪಲ್ ಇವಾಗ ಅದೇ ಫಾರಿನ್ ಇಂದ ಬಂದ್ರೆ ಓ ಗ್ರೇಟ್ ಮೂವಿ, ಅರ್ಥ ಆಗದೆ ಆದ್ರೂ ಗ್ರೇಟ್ ಮೂವಿ ಅಂತ. ಬಟ್ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ, ಅದು ಅರ್ಥ ಇಲ್ಲ ಏನ್ ಮೂವಿ ಮಾಡಿದ್ರು ಆ ತರ ಮಾತಾಡ್ಕೊಳ್ತಾರೆ. ಸೊ ಐ ರಿಯಲಿ ರೆಸ್ಪೆಕ್ಟ್ ಉಪೇಂದ್ರ ಸರ್ ಫಾರ್ ದ್ಯಾಟ್. ಆ್ಯಂಡ್ ನಂಗೆ ತುಂಬ ರೀಸೆಂಟ್ ಟೈಮ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಹೇಮಂತ್ ರಾವ್ ಸರ್. ಯಾಕೆ? ಸೈಡ್ A, ಸೈಡ್ B, ಸಪ್ತಸಾಗರದ ಆಚೆಯಲ್ಲೂ. ಸೈಡ್ B ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟೆಡ್ ಫಿಲ್ಮ್ಸ್ ಇನ್ ದ ರೀಸೆಂಟ್ ಟೈಮ್ಸ್ ನಾನು ನೋಡಿರೋದ್ರಲ್ಲಿ. ಒಂದು ಚಿಕ್ಕ ಎರರ್ ಸಿಗಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಅದ್ರ ಹಿಂದೆ ಹೋಗಿರೋ ಡೆಪ್ತ್, I would say arguably in the last few years finest direction, crisp direction ಅಂತ ಹೇಳೋದಾದ್ರೆ ಸಪ್ತಸಾಗರದ ಆಚೆಯಲ್ಲೋ ಸೈಡ್ B ಅಂತ ನಾನು ಹೇಳ್ಬೋದು. ಅಂದ್ರೆ ಹೇಮಂತ್ ರಾವ್ ಸರ್, ಐ ವುಡ್ ವಾಂಟ್ ಟು ವರ್ಕ್ ವಿತ್ ಹಿಮ್ ಸಮ್ ಡೇ. ಆಸ್ ಏನಾದ್ರು ಅವ್ರ ಅಸಿಸ್ಟೆಂಟ್ ಆದ್ರೂ ಅಥವಾ ಒಂದು ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಐ ವುಡ್ ವಾಂಟ್ ಟು ವರ್ಕ್ ವಿತ್ ಹಿಮ್. ಓಕೆ, ಗ್ರೇಟ್. ಆ್ಯಂಡ್ ಓಕೆ, ನೀವು ಮೂವೀಸ್ಗೆ ರೆಡಿ ಇದ್ದೀರಾ ಅಲ್ವಾ? ಸೊ ನೀವು ಫಸ್ಟ್ ಸರ್ ಏನಾದರೂ ಹೇಮಂತ್ ಸರ್ ಏನಾದರೂ ಅಪ್ರೋಚ್ ಮಾಡಿದ್ರೆ ಒಪ್ಕೋತೀರಾ? ಸರ್ ಅವ್ರು ಅಪ್ರೋಚ್ ಮಾಡೋದ? ಇನ್ಫ್ಯಾಕ್ಟ್ ಐ ಹ್ಯಾವ್ ಟು ಅಪ್ರೋಚ್ ಹಿಮ್ ಸರ್, ಒಂದು ಚಾನ್ಸ್ ಕೊಡಿ ಅಂತ. ಬಟ್ ಬೈ ಚಾನ್ಸ್ ಅವ್ರ ಟೀಮ್ ಏನಾದರೂ ನೋಡಿ ನನ್ನ ಕ್ಯಾರೆಕ್ಟರ್ಗೆ ಏನಾದರೂ ಒಂದಿದೆ ಅಂತ ಅಂದ್ರೆ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಇನ್ನ ಯಾರ್ಯಾರಿಗೆ ನೀವು ರೆಡಿ ಇದ್ದೀರಾ ಇವ್ರ ಜೊತೆ? ನಂಗೆ ಟು ಬಿ ಆನೆಸ್ಟ್ ಕರೆಂಟ್ಲಿ ಸಿನ್ಸ್ ಐ ಹ್ಯಾವೆಂಟ್ ಸ್ಟಾರ್ಟೆಡ್ ಎನಿಥಿಂಗ್, ಇವಾಗ ಒಂದು ಹೆಜ್ಜೆ ಇಡ್ದೇನೆ ನಂಗೆ ಇದೇ ಬೇಕು ಅಂತ ಹೇಳೋ ಹಾಗಿಲ್ಲ. ಆ್ಯಂಡ್ ದಟ್ ಈಸ್ ಹೌ ಐ ಎಂಟರ್ಡ್ ದ ಸೀರಿಯಲ್ ಇಂಡಸ್ಟ್ರಿ ಆಲ್ಸೋ. ನನಗೆ ಹೀರೋ ಆಗೇ ಬರಬೇಕು ಅಂತ ನಂಗೇನು ಯೋಚನೆ ಇರಲಿಲ್ಲ. ಯು ಜಸ್ಟ್ ವೆಂಟ್ ಅಂಡ್ ಗೇವ್ ಆಡಿಷನ್? ಐ ಜಸ್ಟ್ ವೆಂಟ್ ಅಂಡ್ ಗೇವ್ ಆಡಿಷನ್ ಕೊಟ್ಟೆ ಬಿಕಾಸ್ ನಾನು ಕಲಿಯೋದು ತುಂಬ ಇರುತ್ತೆ. ನಾನು ಒಂದಿಷ್ಟು ವರ್ಷ ಐ ಹ್ಯಾವ್ ಟು ಪುಟ್ ಮೈ ಎಫರ್ಟ್ಸ್. ಸೊ ಮೂವೀಸಲ್ಲೂ ಹಾಗೇನೆ. ಸೊ ನನಗೆ ಕರೆಂಟ್ಲಿ ನನಗೆ ಇದೇ ಬೇಕು ಅದೇ ಬೇಕು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು 10-15 ಪ್ರಾಜೆಕ್ಟ್ ಮಾಡಾದ್ಮೇಲೆ ಓಕೆ, ನನ್ನ ಕಾಮಿಡಿ ಟ್ರೈ ಮಾಡಿದ್ದೀನಿ, ಇದು ಟ್ರೈ ಮಾಡಿದ್ದೀನಿ, ಅದು ಟ್ರೈ ಮಾಡಿದ್ದೀನಿ, ರೊಮ್ಯಾಂಟಿಕ್ ಮೂವೀಸ್ ಟ್ರೈ ಮಾಡಿದ್ದೀನಿ, ಎಲ್ಲ ಆದಮೇಲೆ ಓಕೆ ಒಂದು ಫ್ರೆಂಡ್ ರೋಲು ಮಾಡಿದ್ದೀನಿ, ಎಲ್ಲ ಒಂದು ಐ ನೀಡ್ ಟು ನೋ ಈ ಥರ ಇರುತ್ತೆ.
ಆಮೇಲೆ ಐ ಕ್ಯಾನ್ ಬಿ ಲೈಕ್ ಓಕೆ ಇಷ್ಟು ಮಾಡಾದ್ಮೇಲೆ ಐ ಸ್ಟಿಕ್ ಟು ಒನ್ ಥಿಂಗ್. ಇದೊಂದು 5 years ತಗೊಳ್ಬೋದು, ಐ ಡೋಂಟ್ ನೋ. ಆ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? 2022 ಅಲ್ಲಿ 2021 ಡಿಸೆಂಬರಿಂದ ನಾನು ಆಡಿಷನ್ಸ್ ಶುರು ಮಾಡಿದ್ದು. ಅವಾಗಿಂದನೇ ನೀವು ಆಡಿಷನ್ಸ್ ಶುರು ಮಾಡಿದ್ದು. ಓಕೆ, ಅವಾಗ ಕೆಫೆಲಿ ವರ್ಕ್ ಮಾಡ್ತಾ ಆವಾಗಲೇ ಕೆಫೆ ಓಕೆ. ನಿಮ್ಗೆ ಹೇಗೆ ಗೊತ್ತಾಗ್ತಿತ್ತು? ಯಾಕೆಂದ್ರೆ ನಾನು ಇದನ್ನ ಕೇಳಲೇಬೇಕು, ಎಷ್ಟೋ ಜನಕ್ಕೆ ಫಸ್ಟ್ ಹೇಗೆ ಆಡಿಷನ್ಸ್ ಬಗ್ಗೆ ಗೊತ್ತಾಯ್ತು ಅಂತ. ಹೌದು. ಸೊ ನನಗೆ ಫಸ್ಟ್ ಆಡಿಷನ್ ಗೊತ್ತಾಗಿದ್ದು ಒಬ್ರು ವಿವೇಕ್ ಅಂತ ಇದ್ದಾರೆ, ವಿವೇಕ್ ಮಂಡ್ಯ ಅಂತ. ಇವಾಗ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಆನಿಮಲ್ ವಿಡಿಯೋಸ್ ಮೇಲೆ ವಾಯ್ಸ್ ಓವರ್ ಮಾಡ್ತಾ ಇರ್ತಾರೆ, ಗಟ್ಟಿ ವಾಯ್ಸ್ ಅಲ್ಲಿ. ನೀವು ನೋಡಿರ್ತೀನಿ, ಬಟ್ ದೋಸ್ ಆರ್ ರಿಯಲಿ ವೈರಲ್ ವಿಡಿಯೋಸ್. ವಾಯ್ಸ್ ಗಟ್ಟಿ ವಾಯ್ಸ್ ಅಲ್ಲಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಅವ್ರು ಇವಾಗ ಹಿ ವಾಸ್ ಅ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂಡ್ ಅನ್ ಆಕ್ಟರ್. ಅವರು ನಮ್ಮ ಕೆಫೆಗೆ ಬರೋರು ರೆಗ್ಯುಲರ್ ಆಗಿ. ಸೊ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ದೆ. ಅವಾಗ ಅವ್ರು ಹೇಳಿದ್ರು ಸುಮ್ಮನೆ ಬಾ ಆಡಿಷನ್ಗೆ ಹೋಗೋಣ ಅಂತ. ಜಸ್ಟ್ ಕ್ಯಾಶುಯಲ್ ಆಗಿ ಹೋಗಿದ್ದು. ನಾನು ಆಡಿಷನ್ ಕೊಡಕ್ ಹೋಗ್ಲಿಲ್ಲ, ನೋಡಕ್ ಹೋಗಿದ್ದು ಹೇಗಿರುತ್ತೆ. ಪ್ರಾಕ್ಟೀಸು ಮಾಡಿಲ್ಲ, ಏನೂ ಇಲ್ಲ. ಐ ಹ್ಯಾಡ್ ನೋ ಐಡಿಯಾ, ನಂಗೆ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಅವಾಗ ಅಲ್ಲಿದ್ದ ಅಸೋಸಿಯೇಟ್ ಕರೆದು ಮೇಕಪ್ ಹಾಕ್ಸಿ ಹೋಗಿ ಅಂದರೆ ಆಡಿಷನ್ ಕೊಡಿ ಅಂತ. ನಾನು ಬೇಡ ಸರ್, ನನಗೇನು ಗೊತ್ತಿಲ್ಲ ಸರ್, ನಾನು ಸುಮ್ಮನೆ ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಅಜೀಬ್ ಹಾಕಿ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಪರವಾಗಿಲ್ಲ, ಏನೋ ಒಂದು ಮಾಡಿ ಟ್ರೈ ಮಾಡಿ. ಇವರು ಅಷ್ಟೇ, ವಿವೇಕ್ ಅವರು ಮಾಡಿಸಿದ್ದು ಅಂತಾನೆ ಅಂದರು. ಸೊ ನನ್ನ ಹತ್ರ ಅವಾಗ ಜಸ್ಟ್ ರ್ಯಾಂಡಮ್ ಆಗಿ ಯಾವುದೋ ಒಂದು ಟೀ ಶರ್ಟ್ ಹಾಕೊಂಡು ಹೋಗಿದ್ದೆ. ಅವ್ರ ಶರ್ಟ್ನೇ ಬಾರೋ ಮಾಡಿ ಅಲ್ಲೇ ಆಡಿಷನ್ ಕೊಟ್ಟೆ. ಚೆನ್ನಾಗಿರಲಿಲ್ಲ ಆಡಿಷನ್. ಇಟ್ ವಾಸ್ ನಾಟ್. ಏನು ಮಾಡಿದ್ರಿ? ಏನಿಲ್ಲ, ಅದು ಐ ಥಿಂಕ್ ಸಿಂಪಲ್ ಆಗಿ ಹೀರೋ ತಮ್ಮನ್ ಕ್ಯಾರೆಕ್ಟರ್ಗೆ ಆಡಿಷನ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಆ್ಯಂಡ್ ಏನೋ ಸಿಂಪಲ್ ಆಗಿ ವರ್ಡ್ಸ್ ಇತ್ತು. ಏನೋ ಒಂದು ಕಾನ್ಫಿಡೆಂಟ್ ಆಗಿ ಏನೋ ಮಾತಾಡಬೇಕು, ಆಮೇಲೆ ಪಾಸಿಟಿವ್ ಆಗಿ ಇತ್ತು, ಚೆನ್ನಾಗಿತ್ತು. ಸೊ ಅದು ಹೇಳಿದೆ, ಬಟ್ ಪಾಸಸ್ ಇರಲಿಲ್ಲ, ಏನೂ ಇರಲಿಲ್ಲ. ಪಟ 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 ಅಂತ ಹೇಳಿ ಮುಗಿಸಿ ಮುಗೀತು ಅಂದ್ಕೊಂಡು ನಿಂತ್ಕೊಂಡಿದ್ದೆ. ಡೈರೆಕ್ಟರ್ ಸರ್, ಅಪ್ಪ ನಿನ್ನ ಕಾನ್ಫಿಡೆನ್ಸ್ ಹೇಗಿದೆ ಅಂದರೆ ನೀನು ಹೇಳಿದ ತಕ್ಷಣ ನಿಂಗೆ ರೋಲ್ ಸಿಕ್ಬಿಡೋ ಹಾಗಿದೆ ಕಾನ್ಫಿಡೆನ್ಸ್ ಅಂದರು. ಸರ್ ನಂಗೆ ಕಾನ್ಫಿಡೆನ್ಸೇ ಇಲ್ಲ ಸರ್, ನಾನು ಹೆದರ್ತಾ ಇದ್ದೀನಿ, ಮೈ ನಡುಕ್ತಾ ಇತ್ತು. ಅದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಪಟ 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 ಅಂತ ಹೇಳ್ಬಿಟ್ಟು ಮುಗೀತು ಅಂತ ನಾನು ಸಮಾಧಾನ ಮಾಡ್ಕೊಂಡು ಕೂತಿದ್ದೀನಿ. ಸೊ ದಿಸ್ ವಾಸ್ ಮೈ ಫಸ್ಟ್ ಆಡಿಷನ್. ಆಮೇಲೆ ಆ ಆಡಿಷನ್ ಇಂದ ಏನ್ ಕಲಿತೆ ಅಂದ್ರೆ ಬೇಸಿಕಲಿ ಐ ಕೆಪ್ಟ್ ಗಿವಿಂಗ್ ಆಡಿಷನ್ಸ್ ಅಲ್ಲಿ ಇಲ್ಲಿ. ಸೊ ಹೇಗೆ ಗೊತ್ತಾಗುತ್ತೆ ಆಡಿಷನ್ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಮ್ಯಾನೇಜರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಆ ಮ್ಯಾನೇಜರ್ಸ್ದೇ ಒಂದು ಗ್ರೂಪ್ ಇರುತ್ತೆ, ವಾಟ್ಸ್ಆ್ಯಪ್ ಗ್ರೂಪ್. ಕೇಳಿ, ಜೆನ್ಯೂನ್ ಆಗಿ ಕೇಳಿ, ಈ ಥರ ನಾನು ಆಡಿಷನ್ ಕೊಡಕ್ಕೆ ರೆಡಿ ಇದ್ದೀನಿ, ಕೊಡ್ತಾ ಹೋಗಿ. ಬೇಸಿಕಲಿ ಒಬ್ಬ ಮ್ಯಾನೇಜರ್ ನಂಬರ್ ಸಿಕ್ತು ಅಂದರೆ ನೆಕ್ಸ್ಟ್ ಆಬ್ವಿಯಸ್ಲಿ ಇನ್ನೊಬ್ರು ಯಾರಾದರೂ ಕರೀತಾರೆ, ಅವ್ರ ಪ್ರೊಫೈಲಿಂದ ಬೇರೆಯವ್ರಿಗೆ ಯಾರಿಗೂ ಶೇರ್ ಆಗಿರುತ್ತೆ. ನಂದು ಐ ಥಿಂಕ್ 15th or 16th ಆಡಿಷನ್ ಅರೌಂಡ್ February or March of 2022 ನನಗೊಂದು ವಿಡಿಯೋ ಕ್ಲಿಪ್ ಬಂತು. ನಾನು ಆಡಿಷನ್ ಮಾಡಿರೋ ಕ್ಲಿಪ್ ನನಗೆ ವಾಪಸ್ ಫಾರ್ವರ್ಡ್ ಆಯಿತು. ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಮುಂಚೆ ಬರೋ ನೆನಪಿದೆಯಾ ವಾಟ್ಸ್ಆ್ಯಪ್ ಅಲ್ಲಿ? ಅದು ನನಗೆ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಆಗಿ ನನಗೆ ಬಂತು. ಸೊ ನನ್ನ ಆ ಆಡಿಷನ್ ಕ್ಲಿಪ್ನ ತುಂಬಾ ಜನ ನೋಡಿದ್ರು. ಸೊ ಅವಾಗ ಅದೊಂದು ಅಂದ್ರೆ ಯಾರೋ ಕಾಲ್ ಮಾಡಿ ಇದು ಆಡಿಷನ್ ಚೆನ್ನಾಗಿದೆಪ್ಪ ಅಂತ ಅವ್ರು ಕಳ್ಸಿದ್ರು. ಅದೊಂದು ಆಡಿಷನ್ ಟೇಪ್ನ ಇಟ್ಕೊಂಡು ಇನ್ನೊಂದು 6 ತಿಂಗಳು ಉಜ್ಜಾಡಿದ್ದೀನಿ. ಸೊ ಹಾಗೆ, ಸೊ ಇಟ್ಸ್ ಅನ್ ಆರ್ಗ್ಯಾನಿಕ್ ಪ್ರಾಸೆಸ್. ಮತ್ತೆ ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀನಿ, ಆಡಿಷನ್ಗಿಂತ ಮುಂಚೆನೆ ಯಾವ ಚಾನಲ್ಲು ಅದಾ ಓಕೆ ಮಾಡಲ್ಲ, ಅಥವಾ ಯಾವ ಸೀರಿಯಲ್ಲು, ಯಾವ ಪ್ರೊಡಕ್ಷನ್ ಹೌಸ್ ಎಲ್ಲ ಫಸ್ಟ್ ಡೂ ಇಟ್. ಅಂದ್ರೆ ಇಫ್ ಯು ಆರ್ ಅ ಬಿಗಿನರ್ ಡೂ ಇಟ್, ಲರ್ನ್. ಕಲಿತಾ ನಿಮ್ಗೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ. ನೀವು ಜೆನ್ಯೂನ್ ಆಗಿ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂದ್ರೆ ಯಾರು ನಿಮ್ಮನ್ನು ಕರ್ಕೊಡಲ್ಲ. ಅಕ್ಸೆಪ್ಟ್ ಮಾಡ್ಬೇಕು ಅದನ್ನ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ವಿ ಹ್ಯಾವ್ ಟು ಬಿ ಗುಡ್ ಎನಫ್. ಚೆನ್ನಾಗಿ ಕಾಣಿಸಿದ ತಕ್ಷಣ ನಿಮ್ಗೆ ಆಪರ್ಚುನಿಟಿ ಕೊಡಲ್ಲ. ಇಂಡಸ್ಟ್ರಿ ವರ್ಕ್ಸ್ ವೆರಿ ಡಿಫ್ರೆಂಟ್ಲಿ ಫಾರ್ ವೆರಿ ಡಿಫ್ರೆಂಟ್ ಪೀಪಲ್. ಹೌದು. ಇವಾಗ ಒಬ್ಬರ ಜರ್ನಿ ಈ ತರ ಇತ್ತು ಅಂದ್ರೆ ಎಲ್ಲರ ಜರ್ನಿ ಆ ಥರ ಇರಲ್ಲ. ಅಫ್ಕೋರ್ಸ್ ಮೈ ಲುಕ್ಸ್ ಹ್ಯಾವ್ ಹೆಲ್ಪ್ ಮೀ. ಆದರೆ ಆ ಬರೀ ಲುಕ್ಸ್ ಇದ್ದು ನನಗೆ ಒಂದು ಡೈಲಾಗ್ ಹೇಳಕ್ ಬರ್ತಿಲ್ಲ, ಅಥವಾ ಒಂದು ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡಕ್ ಬರ್ತಿಲ್ಲ, ಅಥವಾ ನಾನು ಬರೀ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಯಾವಾಗಲೂ ಕೂತಿರ್ತೀನಿ, ನಂದೇ ಒಂದು ಆಟಿಟ್ಯೂಡ್ ಇರುತ್ತೆ, ಬೇರೆ ತರ ರೋಲ್ಸ್ ನಾನು ಬೆಂಡ್ ಆಗಕ್ಕಾಗ್ತಿಲ್ಲ. ಇಫ್ ಐ ಆಮ್ ನಾಟ್ ಫ್ಲೆಕ್ಸಿಬಲ್ ಎನಫ್ ಫಾರ್ ರೋಲ್ಸ್ ಆಸ್ ಅ ಕ್ಯಾರೆಕ್ಟರ್, ವೈ ವಿಲ್ ಎನಿವನ್ ಟೇಕ್ ಮೀ? ಹೌದು.
ಇವಾಗ ನನಗೆ ಏನೋ ಒಂದು ಸಿಚುವೇಶನ್ ಬಂತು, ನಾನು ಯಾರಿಗೋ ಬೆಗ್ ಮಾಡಬೇಕು, ನಾನು ಅಂದರೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ಲೀಡ್ ಮಾಡಬೇಕು, ಅಲ್ಲಿ ಜೆನ್ಯೂನಾಗಿ ಕಾಣಿಸ್ತಿಲ್ಲ, ಅಲ್ಲಿ ಜನರು ನೋಡೋರಿಗೆ ಏನಪ್ಪ ಇವನು ಇಷ್ಟೊಂದು ಫೇಕಾಗಿ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಅನ್ನಿಸ್ತು ಅಂದರೆ ನನ್ನ ಕ್ರಾಫ್ಟ್ ಪ್ರಾಬ್ಲಮ್ ಅದು. ಹೌದು. ಇಟ್ ಈಸ್ ನಾಟ್ ರಿಯಲಿ ಏನಂತಾರೆ, ನಾವು ಬೇರೆಯವ್ರು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ, ನಾವು ಅದ್ರ ಮೇಲೆ ಅಷ್ಟು ಕೆಲಸ ಮಾಡಿಲ್ಲ ಅಂತ ಅಷ್ಟೇ. ಇಟ್ ಇಸ್ ಇನ್ ದಿ ಎಂಡ್ ಇಟ್ ಇಸ್ ಆಲ್ ಅಪ್ ಟು ಅಸ್. ಬಿಕಾಸ್ ಎಲ್ಲೆಲ್ಲಿಂದನೂ ಇವಾಗ ಐ ಹ್ಯಾವ್ ಫ್ರೆಂಡ್ಸ್. ಇವಾಗ ಕಾಂತಾರ 2 ಅಲ್ಲಿ, ಕಾಂತಾರ ಚಾಪ್ಟರ್ 1 ಅಲ್ಲಿ ಒಬ್ರು ಹನುಮಂತು ಅಂತ ಇದ್ದಾರೆ. ಈಸ್ ಅ ಥಿಯೇಟರ್ ಆರ್ಟಿಸ್ಟ್. ಸಾಣೆಹಳ್ಳಿ ಗೊತ್ತಾ ನಿಮ್ಗೆ? ಅಲ್ಲಿ ಕ್ಲಾಸ್ ಇದೆ, ಇಟ್ಸ್ ಲೈಕ್ ಅ ಡಿಪ್ಲೊಮಾ ಅಲ್ಲಿ ಆಕ್ಟಿಂಗ್ ಸ್ಕೂಲ್. ಅಲ್ಲಿ ನಾನು ಒಂದ್ಸಲ ಇಂಟರ್ವ್ಯೂ ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿದ್ದೆ. ಬಟ್ ಅವಾಗ ನನ್ಗೆ ರಾಮಾಚಾರಿ ಸೀರಿಯಲ್ ಸಿಕ್ಬಿಟ್ಟಿತ್ತು, ಸೊ ನಾನು ಕಂಟಿನ್ಯೂ ಮಾಡಲಿಲ್ಲ. ರಾಮಾಚಾರಿಯಲ್ಲಿ ಮಾಡಿದ್ದೆ, ಅದೇ ನನ್ನ ಫಸ್ಟ್ ಸೀರಿಯಲ್. ಕಲರ್ಸ್ ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್. ವಿಹಾನ್ ಅನ್ನೋ ಪಾತ್ರ ಐ ಥಿಂಕ್ ಮೌನ ಗುಡ್ಡೆಮನೆ ಅವರು ಕ್ಯಾರೆಕ್ಟರ್ ಇದಲ್ಲ, ಚಾರು, ಅವ್ರ ತಂಗಿ ಒಬ್ಬಿರ್ತಾರೆ, ಅವ್ರ ಪೇರ್ ಆಗಿ. ಐ ವಾಸ್ ಬೇಸಿಕಲಿ ರಿಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಬೇರೆಯವರಿದ್ರು, ಅದಕ್ಕೆ ನಾನು ರಿಪ್ಲೇಸ್ಮೆಂಟ್. ನೀವು ರಿಪ್ಲೇಸ್ ಆಗಿದ್ದು. ಇವಾಗ ಇಲ್ಲ ಅಲ್ಲ? ಇವಾಗಿಲ್ಲ, ಅದು ಅವಾಗ್ಲೇ ಎಂಡ್ ಆಗೋಯ್ತು. ಓಕೆ, ಬೇಸಿಕಲಿ ನಾನು ಏನು ಹೇಳಕ್ ಹೋಗ್ತಿದ್ದೆ ಅಂದರೆ, ಅಲ್ಲಿ ಸಾಣೆಹಳ್ಳಿಯಲ್ಲಿ ಇದ್ರು. ಅವ್ರು ನನಗಿಂತ 1 ವರ್ಷ ಸೀನಿಯರ್, ನಾನು 1 or 2 years ಸೀನಿಯರ್. ಅವ್ರು ಜಸ್ಟ್ ಒಂದು ಹೊಸ ಬ್ಯಾಚ್ ಏನಾದರೂ ಬಂದರೆ ಸೀನಿಯರ್ಸ್ ಜಸ್ಟ್ ಕಮ್ ಆ್ಯಂಡ್ ಗೋ, ನೀನಾಸಮಲ್ಲೂ ಆ ಥರ ಇದೆ. ಸೊ ಅವ್ರು ಇವಾಗ ಕಾಂತಾರ ಚಾಪ್ಟರ್ 1 ಅಲ್ಲಿ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ದೇ ಹ್ಯಾವ್ ಸ್ಟ್ರಗಲ್ಡ್ ಸೋ ಮಚ್. ಹೌದು. ಅವ್ರ ಕ್ರಾಫ್ಟ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಟು ಗೋ ದೇರ್. ಅವ್ರ ಕ್ರಾಫ್ಟ್ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಏನು ಗೊತ್ತಾ, ಕೆಲವರು ಇತ್ತೀಚೆಗಂತೂ ನಾನು ಮಾಡಿದ್ರೆ ಲೀಡ್ ರೋಲೇ ಮಾಡೋದು, ಚಿಕ್ಕ ಪುಟ್ಟದ್ದು ನಾನು ಮಾಡಲ್ಲ. ಆ್ಯಂಡ್ ಈವನ್ ನಾನು ಅಷ್ಟೇ, ನಾನು ನಿಮ್ಗೆ ಇದನ್ನ ಹೇಳ್ಬೇಕು, ರೀಸೆಂಟಾಗಿ ಒಂದು ಸೀರಿಯಲ್ ಝೀ ಕನ್ನಡ, ಓಕೆ, ಚೆನ್ನಾಗಿ ಅಂದರೆ ರಿಪೋರ್ಟರ್ ಕ್ಯಾರೆಕ್ಟ್ರದು ಚೆನ್ನಾಗಿ ಡೈಲಾಗ್ಸ್ ಹೇಳೋರು ಬೇಕು ಅಂತ ಹೇಳಿ ಅವ್ರು ನನ್ನ ಕರೆದಿದ್ದು. ನಂಗೆ ನಿಜ ಎಷ್ಟು ಬೇಜಾರಾಯಿತು ಗೊತ್ತಾ. ಅಲ್ಲಿ ಮಳೆ ಬಂತು, ಬೇಗ ಮುಗಿಸ್ಬಿಡ್ಬೇಕು ಅಂತ 8:30ಗೆ ನಾನು ಹೋಗಿದ್ದೆ. ಅವರು 9ಗೆ ಬರೋಕೆ ಹೇಳಿದ್ರು, 8:30ಗೆ ಹೋಗಿದ್ದೆ. ಸ್ಟಾರ್ಟ್ ಆಗಿದೆ ಯಾವಾಗ ಗೊತ್ತಾ ನಮ್ಮ ಸೀನು? midnight 2:30ಗೆ, midnight. ಆ್ಯಂಡ್ ಅದೆಲ್ಲ ನೋಡ್ಬಿಟ್ಟು ಯಪ್ಪ, ಸೀರಿಯಲ್ ಸವಾಸನೆ ಬೇಡ ಅನ್ನಿಸ್ಬಿಡ್ತು. ಆಡಿಷನ್ ಟೈಮಲ್ಲಿ ಬೆಳಿಗ್ಗೆ 7 o'clock ಬರಬೇಕು ಶಾರ್ಪ್ ಅಂತ ಹೇಳೋದು. ಶೂಟ್ ಸ್ಟಾರ್ಟ್ ಆಗೋದು 9 o'clock. ನಾರ್ಮಲ್ ಶೂಟ್ ಸ್ಟಾರ್ಟ್ ಆಗೋದೇ 9 o'clock. ಶೂಟ್ ಮಧ್ಯದಲ್ಲಿ ನಾನು ಆಡಿಷನ್ ಕೊಡಬೇಕು. ಸೊ ನಾನೇನು ಅಂದ್ಕೊಂಡೆ, ಶೂಟ್ ಶುರು ಆಗೋಷ್ಟರಲ್ಲಿ ನಂದು ಏನಿಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಆಡಿಷನ್. ಆಲ್ರೆಡಿ ನಾನು ಕೊಟ್ಟಿರೋ ಆಡಿಷನು ಬೇರೆ ಕಾಸ್ಟ್ಯೂಮಲ್ಲಿ ಇನ್ನೊಬ್ರು ಪೇರ್ ಜೊತೆ ಮಾಡುವಂಥ ಲುಕ್ ಟೆಸ್ಟ್ ಅದು. ಸೊ ಮಾರ್ನಿಂಗ್ 7 o'clock ಹೋದೆ. 7 o'clock ನಂದು ಟೇಕ್ ಆಗಿದ್ದು ಪ್ಯಾಕಪ್ ಆದಮೇಲೆ, 9 o'clock ಆದಮೇಲೆ. 9 to 9 ಇಸ್ ದ ಕಾಲ್ ಶೀಟ್. ಪ್ಯಾಕಪ್ ಆದಮೇಲೆ ಪ್ಯಾಕಪ್ ಅಂತ ಅಂದರು. ನಾನು ಅಲ್ಲೇ ಕೂತಿದ್ದೀನಿ. ಸರ್ ಆಡಿಷನ್ಗೆ ಬಂದಿದ್ದೆ. ಅಯ್ಯೋ ಮರ್ತೆ ಹೋದೆ, ಬಾಪ. ನಿಜವಾಗ್ಲೂ ಬೇಜಾರಾಗುತ್ತೆ ಆ ಟೈಮಲ್ಲಿ. ವಾಟ್ ಐ ವುಡ್ ಸೇ ಇಸ್, ಯು ನೀಡ್ ಟು ಲರ್ನ್ ಪೇಷನ್ಸ್, ಯು ನೀಡ್ ಟು ಬಿಲ್ಡ್ ಇಟ್. ಇವಾಗ ಪೇಷನ್ಸ್ ಅವತ್ತು ನಾನು ಆಮೇಲೆ ಇಫ್ ನನಗಲ್ಲಿ ಫ್ರಸ್ಟ್ರೇಷನ್ ನಾನು ತಗೊಂಡಿದ್ದಿದ್ರೆ ನನ್ನ ತಲೆಯಲ್ಲಿ, ಡೆಫಿನೆಟ್ಲಿ ನಾನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹೌದು, ಖಂಡಿತ. ಪರ್ಫಾರ್ಮ್ ಚೆನ್ನಾಗಿ ಮಾಡಿದೆ. ಸಿಂಗಲ್ ಟೇಕಲ್ಲಿ ಆಯಿತು, ಇನ್ನೊಂದು ಟೇಕ್ ಕೊಟ್ಟೆ. ಸರ್ ಈ ಥರ ಮಾಡಲ ಅಂತ ಕೇಳಿದೆ. ಅವರು ಖುಷಿಯಾದರು. ಅವ್ರು ಖುಷಿಯಾಗಿ ಆಮೇಲೆ ಅವರು ಬೇರೆ ಪ್ರಾಜೆಕ್ಟ್ ಮಾಡಿದಾಗ್ಲೂ ನಂಗೆ ಕರೆದ್ರು. ಬಟ್ ಅಷ್ಟೊತ್ತರ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ದೆ. ಸೊ ನಮಗೇನು ಅಂದರೆ, ಮೀ ಆ್ಯಸ್ ಅನ್ ಆರ್ಟಿಸ್ಟ್, ನನ್ನ ಮೈಂಡ್ ಸೆಟ್ ಏನಂದರೆ, ಯಾರಾದರೂ ನನ್ನ ಕೆಲಸ ನೋಡಿದ್ರು ಅಂದರೆ, ಟಿ ವಿಯಲ್ಲಿ ನೋಡೋದು ಬೇರೆ. ಟಿ ವಿಯಲ್ಲಿ ಆಬ್ವಿಯಸ್ಲಿ ಸಿಚುವೇಶನ್ ಪ್ರಕಾರ ಇರುತ್ತೆ, ಅಲ್ಲಿ ಬಿಲ್ಡಪ್ಸ್ ಪ್ರಕಾರ ಇರುತ್ತೆ. ಬಟ್ ಆನ್ ಸೆಟ್ ನನ್ನ ಕೆಲಸ ನೋಡಿದ್ರು ಅಂದರೆ, ಅವರು ನನ್ನ ಕೆಲಸ ನೆನ್ಪಿಟ್ಕೋಬೇಕು. ವೆದರ್ ಐ ಆಮ್ ಫ್ರಸ್ಟ್ರೇಟೆಡ್, ಟಯರ್ಡ್, ಹುಷಾರಿಲ್ಲ, 3-4 days ನಿದ್ದೆ ಮಾಡಿಲ್ಲ, ಅವೆಲ್ಲ ಮ್ಯಾಟ್ರ್ ಆಗಲ್ಲ. ನನ್ನ ಕೆಲಸ ಒಂದ್ಸಲ ಅವ್ರು ವರ್ಕ್ ಮಾಡೋ ಎಥಿಕ್ಸ್ ನೋಡಾದ್ಮೇಲೆ ದೇ ಹ್ಯಾವ್ ಟು ಕೀಪ್ ಕಮಿಂಗ್ ಬ್ಯಾಕ್. ಹೌದು, ಹೇ ಹುಡುಗ ಕೆಲಸ ಚೆನ್ನಾಗಿ ಮಾಡ್ತಾನಪ್ಪ, ಕರಿ. ದಿಸ್ ಇಸ್ ದ ಕೈಂಡ್ ಆಫ್ ವೇ ದಟ್ ಐ ಆಲ್ವೇಸ್ ಫೋಕಸ್ ಆನ್ ವರ್ಕಿಂಗ್.
ಸೊ ನಿಮ್ಗೆ ಅಲ್ಲಿ ಫ್ರಸ್ಟ್ರೇಟ್ ಆಗಿರುತ್ತೆ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಅದು ಮಧ್ಯರಾತ್ರಿ ಅಂದರೆ ನನಗಿನ್ನ ವರ್ಸ್ಟ್ ಕಂಡೀಷನ್. ಅದು ಯು ಆರ್ ಆಲ್ರೆಡಿ ಅ ರಿಪೋರ್ಟರ್, ಯು ಆರ್ ಆಲ್ರೆಡಿ ವರ್ಕಿಂಗ್, ಆ್ಯಂಡ್ ಅದರಲ್ಲಿ ಅವ್ರ ರಿಕ್ವೈರ್ಮೆಂಟ್ಗೋಸ್ಕರ ನಿಮ್ಮನ್ನು ಕರೆಸಿರೋದು. ನಿಮ್ಮನ್ನು ಆಲ್ಮೋಸ್ಟ್ 16 hours ವೇಟ್ ಮಾಡಿಸಿದ್ದಾರೆ ಅಂದರೆ ದಟ್ is not right. I will definitely not agree to that. But I would ask you this. ನಿಮ್ಮ ಗೋಲ್ ಏನು? ನಿಮ್ಗೇನು, ನೀವೇನು ಮಾಡ್ಬೇಕಂತ ಇದ್ದೀರಾ? ಡು ಯು ವಾಂಟ್ ಟು ಗೆಟ್ ಇನ್ ಟು ಸೀರಿಯಲ್ಸ್? ಇಫ್ ಯು ಡೂ ವಾಂಟ್ ಟು ಗೆಟ್ ಇನ್ ಟು ಸೀರಿಯಲ್ಸ್, ತಲೆ ಬಗ್ಸಿ ಕೆಲಸ ಮಾಡಬೇಕು. ಹೌದು. ಡು ನಾಟ್ ಗೆಟ್ ಅಫೆಂಡೆಡ್. ಎಷ್ಟೇ ಲೇಟ್ ಆಗಲಿ, ಡು ನಾಟ್ ಗೆಟ್ ಅಫೆಂಡೆಡ್. ಅದೇ ನಿಮಗೆ ಸೀರಿಯಲ್ಸ್ ಆಸಕ್ತಿ ಇಲ್ಲ, ಜಸ್ಟ್ ಐ ವಾಂಟೆಡ್ ಟು ನಾನೊಂದು ಟ್ರೈ ಮಾಡಬೇಕಿತ್ತು ಅಂದರೆ, ಡೋಂಟ್ ವರಿ ಅಬೌಟ್ ಇಟ್. in some places, like for example some shooting sets ಅಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ಡ್ ಇರೋರ್ನ ಏನಾದರೂ ಕರೆಸಿದ್ರೆ ಇಷ್ಟೊಂದು ಲೇಟ್ ಆಗ್ತದೆ ಅಂದರೆ ನಾನು ಮಾಡಲ್ಲ ಸರ್, ಬೇರೆಯವ್ರನ್ನ ಕರೆಸ್ಕೊಳ್ಳಿ ಅಂತ ಹೋಗ್ಬಿಡ್ತಾರೆ. ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ನಿಮಗೆ ಆ ಕೆಲಸ ರಿಕ್ವೈರ್ಮೆಂಟ್ ಇದೆಯಾ, ಡೂ ಇಟ್. ತಲೆ ಬಗ್ಸಿ ಕೆಲಸ ಮಾಡಿ. ನಾನು ಇಷ್ಟೊಂದು ಕಡೆ ನೋಡಿದ್ದೀನಿ, ಗೊತ್ತಿಲ್ಲ ಅದು ಅವರ, ನಾನು ಹೇಳ್ತೀನಿ ಫಸ್ಟು, ಇದು ಜೂನಿಯರ್ ಆರ್ಟಿಸ್ಟ್ಗಳಿರ್ತಾರಲ್ಲ, ಅವ್ರನ್ನ ಯಾಕೆ ಹಂಗೆ ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತು. ನನಗೂ ತುಂಬ ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡಿದ್ದೀನಿ ತುಂಬ ಕ್ಲೋಸ್ ಆಗಿ. ಸೊ ನಾನು ಎಲ್ಲರ ಹತ್ರನೂ ಇವಾಗ ಜೂನಿಯರ್ ಆರ್ಟಿಸ್ಟ್ ಒಬ್ಬೊಬ್ಬರು ರೆಗ್ಯುಲರ್ ಆಗಿ ಬರ್ತಾರೆ ತೆಲುಗುವಲ್ಲಿ. ಅವರು ಇವತ್ತಿಗೂ ಕೂಡ ಬಂದರೆ ಸತ್ಯ ಎಲ್ಲ ಒನ್ನಾರು ಇದಿದ್ದೇ ಇರುತ್ತೆ. ಯಾಕಂದ್ರೆ ಅವ್ರು ಹೇಗೆ ಬೇರೆಯವ್ರು ಟ್ರೀಟ್ ಮಾಡಲಿ, ನಾನು ಪರ್ಸ್ನಲಿ ಐ ಟಾಕ್ ಟು ದೆಮ್ ಬಿಕಾಸ್ ಸಿ ಜಸ್ಟ್ ಇಮ್ಯಾಜಿನ್, ನೀವೇ ಆ ಸ್ಥಾನದಲ್ಲಿದ್ರಿ. ಹೌದು. ಆ ಸ್ಥಾನದಲ್ಲಿದ್ದಾಗ ಸಡನ್ ಆಗಿ ಚೇರ್ ಇರಲ್ಲ, ಕೆಳಗೆ ಕೂತ್ಕೋಬೇಕು, ಅವೆಲ್ಲ ಇದ್ದಾಗ್ಲೂ ಯು ಹ್ಯಾವ್ ಟು ಹ್ಯಾಂಡಲ್ ಇಟ್. ಬಟ್ ನೀವು ಯಾರನ್ನೂ ಆ ಥರ ಟ್ರೀಟ್ ಮಾಡ್ತಿದ್ದೀರಾ ಅಂದರೆ ಸರಿ ಇಲ್ಲ, ಅದು ದಟ್ ಇಸ್ ನಾಟ್ ರೈಟ್. ಬಟ್ ಅವ್ರಿಗೇನು ರಿಕ್ವೈರ್ಮೆಂಟ್, ಅವ್ರಿಗೆ ಹಂಗರ್ ಜಾಸ್ತಿ ಇದೆ ಅಂತ. ಅವ್ರೆಲ್ಲರೂ ಹೆಂಗ್ ಎಷ್ಟು ಚೆನ್ನಾಗಿದ್ರು ಗೊತ್ತಾ, ಅವ್ರು ಹೆಂಗೆಲ್ಲ ಟ್ರೀಟ್ ಮಾಡಿದ್ರು ಅವ್ರಿಗೆ ಅದು ನಾರ್ಮಲ್ ಆಗಿತ್ತೋ ಏನೋ ನಂಗೆ ಗೊತ್ತಿಲ್ಲ, ಅಭ್ಯಾಸ. ಎಷ್ಟು ಖುಷಿಯಿಂದ ಇರ್ತಾರೆ ಗೊತ್ತಾ, ನಮ್ಗೆ ಕಂಪೇರ್ ಮಾಡಿದ್ರೆ ಅವ್ರು ಎಷ್ಟು ಆರಾಮಾಗಿದ್ರು. ಬಟ್ ದ ಸ್ಯಾಡ್ ಪಾರ್ಟ್ ಇಸ್, ಆಪರ್ಚುನಿಟಿ ಕೊಡ್ತಿದ್ದೀವಿ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಯಾರು ಆಪರ್ಚುನಿಟಿ ಕೊಡ್ತಿರ್ತಾರೋ ಅವ್ರ ಈಗೋ ಇನ್ಫ್ಲೇಟ್ ಆಗಿರುತ್ತೆ, ಅವ್ರು ಯಾವುದೋ ಸ್ಥಾನದಲ್ಲಿ ಇರ್ತಾರೆ. ಬಟ್ ಇನ್ನೊಂದು ನಾನು ತುಂಬ ಅಬ್ಸರ್ವ್ ಮಾಡಿರೋದೇನೆಂದರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ದೇ ವಿಲ್ ಬಿ ವರ್ಕಿಂಗ್ ಇನ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಬಟ್ ಅದಕ್ಕಿಂತ ಮುಂಚೆ ಅವರು ಕೂಡ ಜೂನಿಯರ್ಸ್ ಆಗಿ ಕೆಲಸ ಮಾಡಿರ್ತಾರೆ ಎಲ್ಲೋ ಒಂದು ಕಡೆ. ಅವ್ರಿಗೆ ಯಾರೋ ಮಿಸ್ಟ್ರೀಟ್ ಮಾಡಿರ್ತಾರೆ, ಅಥವಾ ಅವ್ರಿಗೆ ಯಾರೋ ಆ್ಯಕ್ಟರೋ, ದೊಡ್ಡ ಆ್ಯಕ್ಟರೋ ಯಾರೋ ಬೈದಿರ್ತಾರೆ, ಟೀತನ್ನು ಏನೇನೋ ಆಗಿರುತ್ತೆ. ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಾನು ಈ ಕೆಲಸ ಎಲ್ಲ ಯಾಕೆ ಮಾಡ್ಬೇಕಂತ ಅವ್ರ ತಲೆಯಲ್ಲಿ ಬಂದಿರುತ್ತೆ. ಬಟ್ ಆಫ್ಟರ್ ಡೂಯಿಂಗ್ ಆಲ್ ದ್ಯಾಟ್, ಇವರು ಒಂದು ಸ್ಥಾನಕ್ಕೆ ಹೋದಾಗ, ಒಂದು ಡೈರೆಕ್ಷನ್ ಟೀಮಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ, ಇವಾಗ ಹೊಸಬ್ರನ್ನ ಕರೆಸ್ತಿರ್ತಾರಲ್ಲ, ಅವ್ರಿಗೆಲ್ಲ ಆ ಟಾರ್ಚರ್ ಕೊಡ್ತಾರೆ. ಹೌದು. ಐ ಡೋಂಟ್ ನೋ ವೈ. ಅಂದರೆ ಯಾಕೆ ನೀವು ಅಲ್ಲಿ ನೀವು ಫ್ರಸ್ಟ್ರೇಟ್ ಆಗಿರೋದ್ರನ್ನ ಬೇರೆಯವ್ರ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ನಾನು ಸ್ವಲ್ಪ ಜನಕ್ಕೆ ಡೈರೆಕ್ಟಾಗಿ ಹೇಳಿದ್ದೀನಿ, ಅವ್ರಿಗೆ ಇಷ್ಟ ಆಗಲ್ಲ. ಹೌದು. ಏನು ಮಾಡಲಿ ಬ್ರದರ್, ಹಂಗೆ ಬಂದ್ಬಿಟ್ಟಿದೆ ಅಂತ ನಕ್ಕೊಂಡು ಹೇಳಿದ್ದಾರೆ ನನಗೆ. ಬಟ್ ಆಸ್ ಫಾರ್ ಆಸ್ ನನ್ನ ಕಣ್ಮುಂದೆ ಆಗ್ತಿದ್ರೆ, ಐ ಟ್ರೈ ಟು ಅವಾಯ್ಡ್ ಇಟ್. ಅವ್ರಿಗೂ ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ತೀನಿ, ಯಾಕೆ ಈ ಥರ ನಡೆಸ್ಕೊಳ್ತಾ ಇದ್ರೆ, ಮುಗ್ದಿದ್ರೆ ಕಳಿಸ್ಬಿಡಿ. ಇಲ್ಲ, ಅವರು ದೇಲ್ ಪುಟ್ ಅ ಬ್ಲೇಮ್ ಆನ್ ಸಮನ್ ಎಲ್ಸ್. ಇಲ್ಲ ಸರ್, ನಮಗೆ ಅವ್ರು ಈ ಥರ ಹೇಳ್ತಾರೆ. ಸೊ ಇಫ್ ದ ಹೋಲ್ ಥಿಂಗ್ ಇಸ್ ಲೈಕ್ ದಿಸ್, ದ ಹೋಲ್ ಕ್ರಿಯೇಟಿವ್ ಇಂಡಸ್ಟ್ರಿ ಒಂದು ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ. ಇವಾಗ ಅದೇ ನೀವು ಯಾವುದಾದ್ರೂ IT ಕಂಪನಿಯಲ್ಲಿ ಹತ್ರ ಟ್ರೀಟ್ ಮಾಡಲಿ, HR ಹತ್ರ ಹೋಗ್ತಾರೆ ಡೈರೆಕ್ಟ್ ಆಗಿ, ಕೇಸ್ ಹಾಕ್ತಾರೆ, ಫೈಲ್ ಇಮೇಲ್ ಕಳಿಸ್ತಾರೆ ಹೆಡ್ಗೆ. ಇವೆಲ್ಲ ಆರ್ಗನೈಸ್ಡ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. ನಮ್ದು ಇಟ್ಸ್ ಅ ವೆರಿ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ. ದಟ್ ಈಸ್ ವೈ ಇಲ್ಲಿ ಹೆಸರು ಮಾಡೋದು ತುಂಬಾ ಕಷ್ಟ. ಅಂಡ್ ಪೇಷನ್ಸ್ ಅನ್ನೋದು ಒಂದು ಕೀ ಅಲ್ವಾ ಇಲ್ಲಿ. ಹ್ಯಾಸ್ ಟು ಬಿ. ಇಫ್ ಯು ವಾಂಟ್ ಟು ಗೋ in the right path, patience is a must. ಖಂಡಿತ. ಅಂಡ್ ಜಾಸ್ತಿ ಲೈಕ್ ಬೇಜಾರಾಗೋದನ್ನೇ ಜಾಸ್ತಿ ಮಾತಾಡೋಣ. ಸೊ ನಿಮಗೆ ನಿಮ್ಮ ಒಂದು ಕ್ಯಾರೆಕ್ಟರ್ ಇದು ನನ್ಗೇನೋ ಕೊಡ್ತಪ್ಪ, ನಾನು ಈ ಥರ ತುಂಬ ಮಾತಾಡಿದ್ದೀನಿ. ಧ್ರುವ ಕ್ಯಾರೆಕ್ಟರ್ ಹ್ಯಾಸ್ ಗಿವನ್ ಮಿ ಅ ಲಾಟ್. ಯಾಕಂದರೆ ತುಂಬ
ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಸೊ ದಟ್ ಆನ್ಸರ್ಸ್ ಸಿಗುತ್ತೆ ಪ್ಲಸ್ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಕ್ಯಾರೆಕ್ಟರ್ಸ್ ಅಲ್ಲಿ. ಅವ್ರ ಲೈಫ್ ಇವಾಗ ಫಾರ್ ಎಕ್ಸಾಂಪಲ್ ಜನರಲ್ ಲೈಫ್ ಅಲ್ಲಿ ಹೇಗೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೋ ಹಾಗೆ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ದಟ್ ಇಸ್ ಅ ಗುಡ್ ಥಿಂಗ್ ಫಾರ್ ಅನ್ ಆಕ್ಟರ್. ಅವರು ತುಂಬಾ ವರ್ಸ್ಟ್ ಸಿಚುವೇಶನ್ ತೋರಿಸ್ಬೋದು, ತುಂಬಾ ಹ್ಯಾಪಿ ಸಿಚುವೇಶನ್ ತೋರಿಸ್ಬೋದು. ಧ್ರುವ ಅನ್ನೋ ಕ್ಯಾರೆಕ್ಟರ್ ನಂಗೆ ಅದು ಸಿಕ್ಕಿದೆ ಅದರಿಂದ. ಇವಾಗ ಸತ್ಯ ಅನ್ನೋ ಕ್ಯಾರೆಕ್ಟರ್ ಇದೆ ಅಲ್ವಾ, ದಟ್ ಇಸ್ ವೆರಿ ಆನೆ ತರ ಗಜ, ಸ್ಟ್ಯಾಂಡರ್ಡ್, ಅವನಿಗೇನೆ ನಾವು ಪ್ರಾಬ್ಲಮ್ ಆದ್ರೂ ಹೀಲ್ ಸಾರ್ಟ್ ಇಟ್ ಔಟ್. ಒಂದು ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಅದು, ರೌಡಿ ಬಟ್ ಸ್ಟಿಲ್ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್. ಧ್ರುವ ಹ್ಯಾಸ್ ದಟ್ ಅಪ್ಸ್ ಅಂಡ್ ಡೌನ್ಸ್. ದಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ಧ್ರುವ. ಸೊ ಆಸ್ ಅನ್ ಆಕ್ಟರ್ ನನಗೆ ಅದು ತುಂಬಾ ರಿಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು, ತುಂಬಾ ವೆರೈಟೀಸ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಐ ಲೈಕ್ ದ್ಯಾಟ್. ಸೊ ಇವಾಗ ಧ್ರುವನ ನೋಡಿ ಕನ್ನಡನಲ್ಲಿ ಯಾರಾದ್ರೂ ಗುರುತಿಸಿರೋದು ಅಥವಾ ಆಪರ್ಚುನಿಟಿ ಆಕ್ಚುಲಿ ಒಂದು ಓಕೆ ತುಂಬ ಫೇಮಸ್ ಮೂವಿ ಲಾಕ್ಡೌನ್ ಟೈಮಲ್ಲಿ ಬಂದಿತ್ತು. ಅದರ ಡೈರೆಕ್ಟರ್ ನನಗೆ ಕಾಲ್ ಮಾಡಿದ್ರು. ಬಟ್ ಅದು ಇಟ್ಸ್ ಅ ಮಂಡ್ಯ ಬೇಸ್ಡ್ ಸ್ಟೋರಿ. ಸ್ವಲ್ಪ ರಗ್ಗಡ್ ಆಗಿರಬೇಕು, ಮುಖ ನಂದು ಸಾಫ್ಟ್ ಆಗಿದೆ ಅಂತ. ಫಾರ್ ದ್ಯಾಟ್ ರೀಸನ್ ಐ ವಾಸ್ ಇನ್ ಸೆಲೆಕ್ಟೆಡ್. ಸೊ ನನ್ಗೆ ಅದು ಅವರಿಂದ ಕಾಲ್ ಬಂದಿದ್ದಾಗ ಅವರೇನ ಇದು ಅಂತ ಫಸ್ಟ್ ವೆರಿಫೈ ಮಾಡಿಕೊಂಡು ಇಟ್ ವಾಸ್ ಅ ಬಿಗ್ ಡೀಲ್ ಫಾರ್ ಮೀ. ಬಟ್ ಫ್ಯೂಚರಲ್ಲಿ ಏನಾದರೂ ಇದ್ರೆ ಕರಿತೀನಪ್ಪ ಅಂತಾನೆ ಹೇಳಿದ್ರು. ನನ್ನ ಫೇಸ್ ಮ್ಯಾಚೇ ಆಗಲ್ಲ ಆ್ಯಂಡ್ ಹೀ ಡೈರೆಕ್ಟ್ಸ್ ಇನ್ ಸಚ್ ಅ ವೇ ದಟ್ ಹಿ ಡಸಂಟ್ ಯೂಸ್ ಮೇಕಪ್. ಹೇಳ್ಬೋದಾ? ಹೇಳಿ. ದಿಯಾ ಮೂವಿ ಡೈರೆಕ್ಟರ್ ಅಶೋಕ್ ಸರ್ ಇವಾಗ್ಲೂ ಅದೇ ತರದ್ದೇನೆ ಮಾಡ್ತಿದ್ದಾರೆ ಅವರು. ಸೇಮ್ ಹೀರೋ ಅಂಡ್ ಹೀರೋಸ್, 3 ಜನ ಹೀರೋಸ್. ಅದೇನೆ ಅದೇನಾ ನೀವು ಹೇಳ್ತಿರೋದು? ಅವಾಗಿಂದ ಇವಾಗ ಸ್ಟಾರ್ಟ್ ಮಾಡಿರೋದು? ಹೌದಾ? ನಮ್ಗೇನೆ ಅನ್ಸುತ್ತೆ ಲೈಕ್. ಬಟ್ ದೀಕ್ಷಿತ್ ನಿಮ್ ತರನೇ ತಾನೆ? ಹಾ, ಬಟ್ ಇವಾಗ ಇದು ಅವ್ರ ಸ್ಟೋರಿಗೆ ಮ್ಯಾಚ್ ಆಗ್ಬೇಕಲ್ವಾ. ಅಂಡ್ ಲ್ಯಾಂಗ್ವೇಜ್ ಕಲಿಬಹುದು. ಲ್ಯಾಂಗ್ವೇಜ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಬಟ್ ನನ್ನ ಅಪಿಯರೆನ್ಸ್ ಅಲ್ಲಿ ಮ್ಯಾಚ್ ಆಗಲಿಲ್ಲ ಅಂತಾನೆ ಹೇಳಿದ್ರು. ಬಿಕಾಸ್ ಹಿ ಸೆಡ್ ಕ್ಯಾಸ್ಟಿಂಗ್ ಇಸ್ 90% ಹೌ ಯು ಲುಕ್ ಲೈಕ್ ದ ಕ್ಯಾರೆಕ್ಟರ್. ಸೊ ಅವರ ಇಮ್ಯಾಜಿನೇಷನ್ ಅಲ್ಲಿ ನಾನು ಮ್ಯಾಚ್ ಆಗಲಿಲ್ಲ ಅಂಡ್ ದರ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಹೌದು. ಇದು ಆಲ್ಮೋಸ್ಟ್ 6-7 ಇಲ್ಲ ಜಾಸ್ತಿನೇ ಆಯ್ತು. ಅವರು ಗುರುತಿಸಿದ್ದಾರೆ ನಿಮ್ಮನ್ನ ಅಂದ್ರೆ ನಿಜ ಗ್ರೇಟ್. ಐ ವಾಸ್ ವೆರಿ ಹ್ಯಾಪಿ. ಸೊ ಅವರು ಓಕೆ ನಿಮ್ಮನ್ನ ನೋಡಿದ್ದಾರೆ, ಅವ್ರ ಪಕ್ಕ ನಿಮ್ಗೆ ಒಂದು ಆಪರ್ಚುನಿಟಿ ಕೊಡೋದಂತೂ ಗ್ಯಾರಂಟಿ. ಅಂಡ್ ದೆನ್ ಸೊ ಮೈನಾ ಆಯ್ತು. ನೀವು ತೆಲುಗುನಲ್ಲಿ ಫಸ್ಟ್ ಆಕ್ಟ್ ಮಾಡಿದ್ದ ಅಥವಾ? ತೆಲುಗಲ್ಲಿ ಕನ್ನಡದಲ್ಲಿ ಫಸ್ಟ್ ಆಕ್ಟ್ ಮಾಡಿದ್ದು. ಕನ್ನಡದಲ್ಲಿ ಹೀರೋ ಆಗಿದ್ದು ಫಸ್ಟ್ ತೆಲುಗಲ್ಲಿ. ತೆಲುಗುಗೆ ಹೇಗೆ ಆಡಿಷನ್ಸ್ ಕೊಡ್ತಾ ಇದ್ದೆ. ತೆಲುಗುಗೂ ಆಡಿಷನ್ಸ್ ಕೊಡ್ತಾ ಇದ್ದೆ? ಇಲ್ಲ, ಬೆಂಗಳೂರಲ್ಲಿ ಆಡಿಷನ್ ನಡೆಯುತ್ತೆ. ದೇರ್ ಆರ್ ಕ್ಯಾಸ್ಟಿಂಗ್ ಡೈರೆಕ್ಟರ್ಸ್, ಇಲ್ಲಿ ತುಂಬಾ ಜನ ಆಪರ್ಚುನಿಟೀಸ್ ಕೊಡ್ತಾ ಇರ್ತಾರೆ. ಅಲ್ಲಿ ಯು ಹ್ಯಾವ್ ಟು ನೋ ಹೌ ಟು ಡೀಲ್ ವಿತ್ ದಮ್. ಎಲ್ಲಾ ತರದವರು ಇರ್ತಾರೆ. ನೀವಲ್ಲಿ ಯು ಹ್ಯಾವ್ ಟು ಬಿ ಸ್ಮಾರ್ಟ್. ನೀವಲ್ಲಿ ನಂಗೆ ಇದು ಗೊತ್ತಾಗ್ತಿಲ್ಲ, ಅಯ್ಯೋ ಈ ಥರ ಮಾತಾಡ್ಬಿಟ್ರ, ಯು ಕೆನಾಟ್ ಬಿ ಲೈಕ್ ದ್ಯಾಟ್. ನೀವು ಕಾನ್ಫಿಡೆಂಟ್ ಆಗಿ ನಿಮ್ಮ ರಿಕ್ವೈರ್ಮೆಂಟ್ ಇದು, ನಾನು ನಿಮಗೆ ಅಮೌಂಟಲ್ಲಿ ಐ ಕ್ಯಾನ್ ಗಿವ್ ಯು ಸಮ್ ಅಮೌಂಟ್, ವಾಟ್ ಎವರ್ ಇಟ್ ಇಸ್. ಅವ್ರ ಕೆಲಸ ಏನು, ಪ್ರೊಫೈಲ್ ಕಳಿಸ್ತಾರೆ. ಲೇಟರ್ ಆನ್ ನಿಮ್ಮ ಮಾತು ತಪ್ಪಬೇಡಿ. ಇಫ್ ಯು ಆರ್ ಪ್ರೊಫೆಷನಲ್ ಎನಫ್ ಯು ಕ್ಯಾನ್ ಗೋ ಅಹೆಡ್. ಇವಾಗ ನಂದು ತೆಲುಗುನು ಅದೇ ಥರ ಆಗಿದ್ದು. ಬೋತ್ ಮೈ ಪ್ರಾಜೆಕ್ಟ್ಸ್, ತೆಲುಗಲ್ಲಿ 2 ಪ್ರಾಜೆಕ್ಟ್ ಹೀರೋ ಆಗಿ ಮಾಡಿದ್ದೀನಿ. ಒಂದು ಸ್ಟಾರ್ ಮಾಲಿ ಪಾಪೆ ಮಾ ಜೀವನ ಜ್ಯೋತಿ ಅಂತ, ಇವಾಗ ಕರೆಂಟ್ಲಿ ನಡೀತಿರೋದು ಜೆಮಿನಿಯಲ್ಲಿ ಕಾನ್ಸ್ಟೇಬಲ್ ಮಂಜು. ಬೋತ್ ವರ್ ಥ್ರೂ ಕ್ಯಾಸ್ಟಿಂಗ್ ಡೈರೆಕ್ಟರ್ಸ್ ಅಂಡ್ ಬೋತ್ ಹ್ಯಾವ್ ಬಿನ್ ವೆರಿ ಸ್ಮೂತ್. ಏನು ಪ್ರಾಬ್ಲಮ್ಸ್ ಬರಲಿಲ್ಲ. ಹೇಗೆ ನೆಗೋಷಿಯೇಟ್ ಮಾಡಿದ್ವು ಹಾಗೇನೆ. ಅಂಡ್ ದ ಪ್ರೊಡಕ್ಷನ್ ಟೀಮ್ ಇಸ್ ಆಲ್ಸೋ ಹ್ಯಾಪಿ ವಿತ್ ಮೀ. ಸೊ ಆಫ್ಟರ್ ದೀಸ್ 2 shows ನನಗೆ ಇವಾಗ ಚಾನಲ್ ಇಂದಾನೆ ಕಾಲ್ ಬರುತ್ತೆ. ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಫ್ರಮ್ ದ ಚಾನಲ್ ದೇ ಕಾಲ್ ಮೀ. ಸೊ ವಾಟ್ ಐ ವುಡ್ ಸೇ ಇಸ್ ವರ್ಕ್ ಎಥಿಕ್ಸ್ ಚೆನ್ನಾಗಿದ್ರೆ ಮಾತುಗಳು ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿ ಬಹಳ ಚಿಕ್ಕದು, ತುಂಬಾ. ಲೈಕ್ ಥಿಂಕ್ ಅಬೌಟ್ ದಿಸ್. ಎಂಟೈರ್ ಎಷ್ಟು ಚಾನಲ್ ಇದೆ? 4 ಚಾನಲ್ಸ್ ಅಷ್ಟೇ. 4 ಚಾನಲ್ಸ್ ಅಲ್ಲಿ ಎಷ್ಟು ಎಂಪ್ಲಾಯೀಸ್ ಇರ್ಬೋದು? ಎಷ್ಟಿರ್ತಾರೆ? ಎಲ್ಲ ಡಿಪಾರ್ಟ್ಮೆಂಟ್ಸ್ ಯು ಕ್ಯಾನ್ ಇನ್ಕ್ಲೂಡ್ ಆಲ್ ಡಿಪಾರ್ಟ್ಮೆಂಟ್ಸ್. ಎಷ್ಟಿರ್ಬೋದು ಜಾಸ್ತಿ ಅಂದ್ರೆ? ಒಂದು ಪ್ರಾಜೆಕ್ಟ್ ಅಲ್ಲ, ಎಲ್ಲಾನು ಎಲ್ಲ. ಓಕೆ, ಒಂದು ಪ್ರಾಜೆಕ್ಟ್ ಅಲ್ಲಿ ಎಷ್ಟಿರ್ಬೋದು? 120-30 ನೀವು ಓಕೆ 20-30. ಲೆಟ್ಸ್ ಕನ್ಸಿಡರ್ 100 ಇರ್ತಾರೆ. ಲೆಟ್ಸ್ ಕನ್ಸಿಡರ್ ಬಿಕಾಸ್ ಬಿಹೈಂಡ್ ದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ಕನ್ಸಿಡರ್ ಮಾಡಿದ್ರೆ ಓವರ್ ಆಲ್ ಇಂಡಸ್ಟ್ರಿ 10,000-15,000 ಜನ ಅಷ್ಟೇ.
ಇವಾಗ ಒಂದು ನೀವು ವಾಟ್ಸ್ಆ್ಯಪ್ ಫಾರ್ವರ್ಡ್ ಮಾಡಿದ್ರೆ 1,000 ಜನ ನೋಡ್ಬೋದು. ಎಲ್ರು ಗೊತ್ತಿರೋರೇನೆ ಇರ್ತಾರೆ. ಎಲ್ರಿಗೂ ದೇ ಮೈಟ್ ನಾಟ್ ನೋ ಈಚ್ ಅದರ್ ಡೈರೆಕ್ಟ್ಲಿ. ಹಾ, ಎವ್ರಿಥಿಂಗ್ ಇಸ್ ಲಿಂಕ್ಡ್. ಸೊ ನಿಮ್ಮ ಯಾವುದೋ ಒಂದು ಇಟ್ ಕುಡ್ ಬಿ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್. ಅನ್ಫಾರ್ಚುನೇಟ್ಲಿ ಬ್ಯಾಡ್ ಥಿಂಗ್ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಹೌದು. ಬಟ್ ಇಫ್ ಯು ಪರ್ಫಾರ್ಮ್ ವೆಲ್, ಇಲ್ಲಿಂದ ಎಲ್ಲೋ ಒಂದ್ ಕಡೆ ಮಾತೋಗಿರುತ್ತೆ. ಅಂಡ್ ದಟ್ ಪರ್ಸನ್ ವಿಲ್ ಬಿ ವರ್ಕಿಂಗ್ ವಿತ್ ಸಮನ್ ಎಲ್ಸ್. ಬಿಕಾಸ್ ಒಬ್ಬ ಪರ್ಸನ್ ಒಂದು 3-4 ಇಯರ್ಸ್ ಅಲ್ಲಿ ಒಂದು 3-4 ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಬೇರೆ ಬೇರೆ ಪ್ರೊಡಕ್ಷನ್ ಅಂಡ್ ಸೋ ಆನ್. ಸೊ ದ್ಯಾಟ್ ಕನೆಕ್ಷನ್ ಇಸ್ ಇಂಪಾರ್ಟೆಂಟ್. ಇವಾಗ ನನಗೆ ಚಾನೆಲ್ ಇಂದ ಯಾಕೆ ಕಾಲ್ ಬರುತ್ತೆ? ಅದರ್ ಚಾನೆಲ್ ಪೀಪಲ್ ಹ್ಯಾವ್ ಲೈಕ್ ಮೈ ಪರ್ಫಾರ್ಮೆನ್ಸ್. ಹೌದು. ಅಂಡ್ ಎವ್ರಿ ಚಾನೆಲ್ ವಿಲ್ ಹ್ಯಾವ್ ಟ್ಯಾಲೆಂಟ್ ರಿಕ್ರೂಟ್ಮೆಂಟ್ ದೇನೆ ಒಂದು ಟೀಮ್ ಇರುತ್ತೆ. ದೇ ವಿಲ್ ಬಿ ಲುಕಿಂಗ್ ಎಟ್ ಡಿಫ್ರೆಂಟ್ ಸೀರಿಯಲ್ಸ್. ಓ ಇವ್ರು ಚೆನ್ನಾಗಿದಾರಪ್ಪ, ಕರಿಬಹುದು. ವಿಲ್ ಬಿ ಲುಕಿಂಗ್ ಎಟ್ ಲೀಡ್ಸ್, ದೇ ವಿಲ್ ಬಿ ಲುಕಿಂಗ್ ಎಟ್ ಸಪೋರ್ಟಿವ್ ಕ್ಯಾಸ್ಟ್. ಹಾಗೇನೆ ಅಲ್ವಾ, ಪೀಪಲ್ ಫ್ರಮ್ ಉದಯ ಎಲ್ಲೇ ಇದ್ರು ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್. ಬಟ್ ಜನರ ವ್ಯೂ ಹೇಗಿರುತ್ತೆ? ಉದಯ ಅಲ್ಲಿ ಇವಾಗ ಸದ್ಯಕ್ಕೆ TRP ಕಡಿಮೆ ಇದೆ, ಬಟ್ TRP ಇಸ್ ಜಸ್ಟ್ ಅ ನಂಬರ್. ನಾನು ಇದನ್ನ ಕೇಳ್ಬೇಕಂತಾನೆ ಅನ್ಕೊಂಡಿದ್ದು. ಅಂಡ್ ಏನು ಗೊತ್ತಾ, ವಿಜಯಲಕ್ಷ್ಮಿ ಅವರು ಕಲರ್ಸ್ ಅಲ್ಲಿ ಮಾಡಿ ಬಂದವರು. ಸೊ ಜನ ಹೇಗಂತಾರೆ ಅಂದ್ರೆ, ಕಲರ್ಸ್ ಅಲ್ಲಿ ಮಾಡಿ ಇವ್ರು ಯಾಕೆ ಇದಕ್ ಬಂದ್ರು ಅಂತ. ಸೊ ಅದಕ್ಕೆ ಆನ್ಸರ್ ಏನಂದ್ರೆ, ಚಾನೆಲ್ಸ್ ಆರ್ ವೆರಿ ಸ್ಮಾಲ್. ಆಕ್ಚುಲಿ ನೀವು ಯೋಚನೆ ಮಾಡೋದಾದ್ರೆ, ಅಂದ್ರೆ ಎಲ್ಲಾ ಚಾನೆಲ್ಗಳು ಕನೆಕ್ಟೆಡ್ ಆಗಿದೆ. ದ ಸರ್ಕಲ್ ಇಸ್ ವೆರಿ ಟೈನಿ. ಬರೀ ಆಡಿಯನ್ಸ್ಗೆ ರೀಚ್ ಆಗೋದು ಬೇಸ್ಡ್ ಆನ್ ಏನಂತಾರೆ ಕ್ರೇಜ್ ಅಲ್ಲಿ ಜಾಸ್ತಿ ಇರುತ್ತೋ, ಎಲ್ಲಿ ಶೋಸ್ ಚೆನ್ನಾಗಿ ನಡೀತಾ ಇರುತ್ತೋ ಅಲ್ಲಿ. ಇವಾಗ ವೈ ಜಿ ಕನ್ನಡ ಹ್ಯಾಸ್ ದ ಹೈಯೆಸ್ಟ್ ಏನಂತಾರೆ TRP, ಅಲ್ಲಿ ರಿಯಾಲಿಟಿ ಶೋಸ್ ಜಾಸ್ತಿ ಮಾಡ್ತಿದ್ದಾರೆ. ಅಂಡ್ ಕಲರ್ಸ್ ಅಲ್ಲಿ TRP ಹೈಯೆಸ್ಟ್ ಯಾವಾಗ ಬರೋದು? ಬಿಗ್ ಬಾಸ್ ಬಂದಾಗ. ದೀಸ್ ಟೂ ಥಿಂಗ್ಸ್, ದೇರ್ ಆರ್ ಮಲ್ಟಿಪಲ್ ಶೋಸ್ ಆಫ್ ಜಿ ಅಂಡ್ ದೇರ್ ಇಸ್ ಬಿಗ್ ಬಾಸ್. ಅದರಿಂದ ಬಿಫೋರ್ ಕಲರ್ಸ್ ಸ್ಟಾರ್ ಸುವರ್ಣ ಅಲ್ಲಿ ಬರೋದು ಬಿಗ್ ಬಾಸ್. ಅವಾಗ ಸ್ಟಾರ್ ಸುವರ್ಣಗೆ ಜಾಸ್ತಿ ಇತ್ತಲ್ವಾ, ರೈಟ್? ಇಟ್ ಈಸ್ ಜಸ್ಟ್ ಅ ಫೇಸ್. ಆತರ ಲೆಕ್ಕ ಹಾಕೊಂಡ್ರೆ ವಿಚ್ ಹ್ಯಾಡ್ ದ ಹೈಯೆಸ್ಟ್ TRP? ಉದಯ. ಅವಾಗ ಮಾಂಗಲ್ಯ, ರಂಗೋಲಿ, ಹಳ್ಳಿಗಳಲ್ಲಿ ಒಂದೇ ಹಾಡು ಅಲ್ವಾ? ಉದಯ ಅಷ್ಟು ದೊಡ್ಡ ಅಂದ್ರೆ ನೆಟ್ವರ್ಕ್. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಇವೆಲ್ಲ ಜಸ್ಟ್ ಫೇಸಸ್. ಎವ್ರಿ ಚಾನೆಲ್ ವಿಲ್ ಹ್ಯಾವ್ ಅಗ್ರೆಸಿವ್ ಆಗಿ ಅದು ಎಕ್ಸ್ಪ್ಯಾಂಡ್ ಆಗಕ್ಕೆ ಟ್ರೈ ಮಾಡ್ತಿರ್ತಾರೆ, ಅಗ್ರೆಸಿವ್ ಆಗಿ TRP ತಗೊಳಕ್ ಟ್ರೈ ಮಾಡ್ತಿರ್ತಾರೆ. ದಟ್ ಈಸ್ ದೇರ್ ಜಾಬ್, ಟು ಗೆಟ್ ಅಟೆನ್ಷನ್ ಫ್ರಮ್ ಪೀಪಲ್. ಈಗ ಸದ್ಯಕ್ಕೆ ಉದಯ ಇಸ್ ಬಿಲ್ಡಿಂಗ್ ಆನ್ ಇಟ್. ಬಟ್ ಯು ಕ್ಯಾನ್ ನೆವರ್ ಸೇ ಉದಯ ಯಾಕೆ ಮಾಡ್ತಾ. ಯು ಕ್ಯಾನ್ ನೆವರ್ ಸೇ ದಟ್ ಆಸ್ ಅನ್ ಆರ್ಟಿಸ್ಟ್ ಹೂ ಇಸ್ ಇನ್ಸೈಡ್ ದಿ ಇಂಡಸ್ಟ್ರಿ ವರ್ಕಿಂಗ್ ಅಲ್ಲ. ನೋ ಚಾನೆಲ್ ನನ್ ಯಾವುದು, ಐ ಹ್ಯಾವ್ ಸೀನ್ ಅದರ್ ಆರ್ಟಿಸ್ಟ್ ಆಲ್ಸೋ, ಇದು ಬೇಡ ಅದು ಬೇಡ, ಇದರಲ್ಲಿ ಪಾಪ್ಯುಲಾರಿಟಿ ಜಾಸ್ತಿ ಸಿಗುತ್ತೆ, ಇದರಲ್ಲಿ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ನೋಡ್ತಾರೆ. ಇಟ್ ಇಸ್ ಜಸ್ಟ್ ಅ ಫೇಸ್. 20 years ago you would be dying to work for ಉದಯ. ಹೌದು, ಖಂಡಿತ. ಅಂಡ್ ನಮ್ಮ ಮನೆಯಲ್ಲೂ ಅಷ್ಟೇ. ಇವಾಗ 90s ಕಿಡ್ಸಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಉದಯನೇ ಬೆಸ್ಟ್ ಇದ್ದಿದ್ದು ಅವಾಗ. ಈಗಲೂ ಅಂದ್ರೆ ಜಸ್ಟ್ 15 years or 20 years ಬ್ಯಾಕ್ ಉದಯ ಅಲ್ಲಿ ಕೆಲಸ ಮಾಡೋದಕ್ಕೆ ಮುಗಿ ಬೀಳೋರು. ಉದಯ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ದಟ್ಸ್ ರೆಸ್ಪೆಕ್ಟ್. ಅಂಡ್ ದಟ್ ಇಸ್ ವೈ ತುಂಬಾ ಜನ ಇವತ್ತಿಗೂ ಕೂಡ ನನಗೆ ಪರ್ಸನಲಿ ಐ ವಿಲ್ ಹ್ಯಾವ್ ಫಾರ್ ಎವರ್ ಉದಯ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇರುತ್ತೆ. ಯಾಕೆ? ದಿಸ್ ವಾಸ್ ದ ಚಾನಲ್ ನೆಟ್ವರ್ಕ್ ದಟ್ ಗೇವ್ ಮಿ ಮೈ ಬ್ರೇಕ್. ಅಂಡ್ ಇವಾಗ ನಾನು ಜೆಮಿನಿ ಮಾಡ್ತಿರೋದು ಅದು ಸನ್ ನೆಟ್ವರ್ಕ್. ನಂಗೆ ತಮಿಳಿಂದ ಕಾಲ್ ಬಂದಿತ್ತು, ಸನ್ ಟಿವಿಯಿಂದ. ವೈ? ಬಿಕಾಸ್ ದ ನೆಟ್ವರ್ಕ್ ಇಸ್ ಆಲ್ ಕನೆಕ್ಟೆಡ್. ನಾವು ಇದ್ರಲ್ಲಿ ಯಾಕೆ ಮಾಡ್ತಿದ್ಯಾ ಮತ್ತೆ ಇದ್ರಲ್ಲಿ ಬೇಡ, ಈ ಆಡಿಷನ್ ಬೇಡ, ಉದಯ ಬೇಡ ಅಂತ. ಯು ಶುಡಂಟ್ ಡೂ ದ್ಯಾಟ್. ಇಫ್ ಯು ವರ್ಕಿಂಗ್ ಆಸ್ ಅ ಜಾಬ್, ಡೂ ಇಟ್. ತುಂಬಾ ಜನ ಏನು ಅನ್ಕೊಳ್ತಾರೆ ಅಂದ್ರೆ, ದೇ ವಾಂಟ್ ಆಕ್ಸೆಸ್ ಟು ರಿಯಾಲಿಟಿ ಶೋಸ್. ಫಾರ್ ಎಕ್ಸಾಂಪಲ್, ಜಿ ಕನ್ನಡ ಹ್ಯಾಸ್ ಮೋರ್ ರಿಯಾಲಿಟಿ ಶೋಸ್ ಅಂಡ್ ಜಿ ಕುಟುಂಬನು ತುಂಬಾ ಚೆನ್ನಾಗಿ ಅವ್ರ ಆರ್ಟಿಸ್ಟ್ಗಳಿಗೆ ಹೋಸ್ಟ್ ಮಾಡಕ್ ಬಿಡ್ತಾರೆ. ಬೇರೆ ರಿಯಾಲಿಟಿ ಶೋ ಆಪರ್ಚುನಿಟೀಸ್ ತುಂಬಾ ಕೊಡ್ತಾರೆ. ಸೊ ಪೀಪಲ್ ವಿಲ್ ವಾಂಟ್ ಟು ಗೋ ದೇರ್. ಉದಯ ಇಸ್ ನಾಟ್ ಫೋಕಸ್ಡ್ ಆನ್ ರಿಯಾಲಿಟಿ ಶೋಸ್. ದಟ್ ಇಸ್ ಜಸ್ಟ್, ಇಟ್ಸ್ ಅ ಫ್ಯಾಕ್ಟ್. ಅದನ್ನ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ಇಟ್ ಇಸ್ ಜಸ್ಟ್ ಅ ಫ್ಯಾಕ್ಟ್. ತುಂಬಾ ಜನ ಆರ್ಟಿಸ್ಟ್ಗಳಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ ಇಷ್ಟ ಇರಲ್ಲ. ಅವ್ರಿಗೆ ರಿಯಾಲಿಟಿ ಶೋ ಕುಡ್ ಬಿ ಸೋರ್ಸ್ ಆಫ್, ಅಂದ್ರೆ ಓಕೆ, ಒಂದು ರೆಗ್ಯುಲರ್ ಆಗಿ ಜನರ ಮುಂದೆ ಕಾಣಿಸ್ಕೊಳ್ತಾ ಇದ್ರೆ ಇಟ್ಸ್ ಅ ಗುಡ್ ಥಿಂಗ್. ಬಿಕಾಸ್ ಫಾರ್ ಎಕ್ಸಾಂಪಲ್, ಇನ್ನೊಂದು ಐನೋ ತುಂಬಾ ಲ್ಯಾಗ್ ಮಾಡ್ತೀನಿ ಅನ್ಕೋಬೇಡಿ, ಬಿಗ್ ಬಾಸ್ ಅಲ್ಲಿ ನೀವು ಯುಲ್ ಬಿ ದೇರ್ ಫಾರ್ ಪ್ರಾಬ್ಲಿ 3 months, ಎಟ್ ಮ್ಯಾಕ್ಸ್ 3 months ಇರುತ್ತೆ. ಅಂಡ್ ಅದ್ ಬಂದ್ಮೇಲೆ 1 ವರ್ಷ
ನೀವು ಯು ವಿಲ್ ಬಿ ಪಾಪ್ಯುಲರ್ ಅಂಟಿಲ್ ದ ನೆಕ್ಸ್ಟ್ ಸೀಸನ್ ಕಮ್ಸ್ ಅಲ್ವಾ. ನೆಕ್ಸ್ಟ್ ಸೀಸನ್ ಮತ್ತೆ ಇಟ್ಸ್ ಅ ಸೈಕಲ್. ಹೌದು. ಅದೇ ನೀವು ಝೀಯಲ್ಲಿ ಬಂದ್ರೆ ಯು ಹ್ಯಾವ್ ಮಲ್ಟಿಪಲ್ ಶೋಸ್. ಯು ಹ್ಯಾವ್ ಬರ್ಜರಿ, ಬ್ಯಾಚುಲರ್ಸ್, ದೆನ್ ನೆಕ್ಸ್ಟ್ ಇದ್ರಲ್ಲಿ ಬರ್ಬೋದು. ಹೌದು. ಬಿಗ್ ಬಾಸ್ ಅಲ್ಲಿ ಆತರ ಆಗಲ್ಲ. ಖಂಡಿತ. ಸೊ ಎವ್ರಿ ಚಾನೆಲ್ ಹ್ಯಾಸ್ ಇಟ್ಸ್ ಓನ್ ಸೈಕಲ್. ಅಂಡ್ ನೀವು ಕಲರ್ಸ್ ಅಲ್ಲಿ ಯಾರ್ಯಾರನ್ನ ನೋಡಿರ್ತೀರೋ, ಝಿಯಲ್ಲೂ ನೋಡಿರ್ತೀರ, ಸುವರ್ಣ ಅಲ್ಲೂ, ಸ್ಟಾರ್ ಸುವರ್ಣ ಅಲ್ಲೂ ನೋಡಿರ್ತೀರ, ಉದಯದಲ್ಲೂ ನೋಡಿರ್ತೀರ. ದಿಸ್ ಇಸ್ ಆಲ್ ನಮ್ಗೆಲ್ಲಿ ಆಸ್ ಅನ್ ಆರ್ಟಿಸ್ಟ್ ನಮ್ಗೆಲ್ಲ ಆಪರ್ಚುನಿಟಿ ಸಿಗುತ್ತೋ ಅಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ನಮಗೆ ಅಂದರೆ ವಿ ಶುಡಂಟ್ ಹ್ಯಾವ್ ದ್ಯಾಟ್. ಆ್ಯಂಡ್ ಜನರು ಅವ್ರಿಗೇನು ತುಂಬ ಜನ ನೋಡೋರು ಯಾರು ಯಾವ ಚಾನೆಲ್ ನೋಡ್ತಾರೋ ಅದಕ್ಕೆ ಆಬ್ವಿಯಸ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟೇ. ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆ್ಯಂಡ್ ಏನಂದರೆ ಇವಾಗ ಜನ ಏನು ಮಿತ್ ಅಂದ್ಕೊಂಡಿರ್ತಾರೆ ಆರ್ಟಿಸ್ಟ್ಗಳ ಬಗ್ಗೆ, ಏನು ಅಂದ್ಕೊಂಡಿರಬಹುದು? there are a lot of myths. ಒಂದು ಹೀರೋ ಆಗಿದ ತಕ್ಷಣ ತುಂಬ ಒಳ್ಳೆ ಲೈಫ್ ಫೈನಾನ್ಷಿಯಲಿ ಇದ್ದಾರೆ ಅಂತ. ಐ ಥಿಂಕ್ ಫೈನಾನ್ಷಿಯಲಿ ಐ ಗಾಟ್ ಸ್ಟೇಬಲ್ ಆಫ್ಟರ್ ಐ ಸ್ಟಾರ್ಟೆಡ್ ಡೂಯಿಂಗ್ ತೆಲುಗು ಪ್ರಾಜೆಕ್ಟ್ ಆಲ್ಸೋ. 2 ಪ್ರಾಜೆಕ್ಟ್ ಇದ್ದಾಗ ಫೈನಾನ್ಷಿಯಲಿ ಸ್ಟೇಬಲ್ ಆದೆ. ಇಟ್ಸ್ ನಾಟ್ ಈಸಿ. ಯಾಕಂದರೆ ಸ್ಟಾರ್ಟಿಂಗಿಂದ ಸಿನ್ಸ್ ದಿಸ್ ಇಸ್ ಅನ್ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ, ನಮ್ಮ ಸ್ಯಾಲ್ರಿ ನಾವೇ ಡಿಮ್ಯಾಂಡ್ ಮಾಡಬೇಕು. ಆ್ಯಂಡ್ ನಾವು ಡಿಮ್ಯಾಂಡ್ ಮಾಡಿದ ತಕ್ಷಣ ಯಾರು ಪೇ ಮಾಡಬೇಡಲ್ಲ. ನಮ್ಮ ಡಿಮ್ಯಾಂಡ್ಗೂ ನಮ್ಮ ರಿಕ್ವೈರ್ಮೆಂಟ್ಗೂ ಬೇಸಿಕಲಿ ಇಟ್ ಇಸ್ ಸಿಂಪಲ್. ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ದರ್ ಇಸ್ ಅ ಸಿಂಪಲ್ ಕಾನ್ಸೆಪ್ಟ್, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಡಿಮ್ಯಾಂಡ್ ಯಾರಿಗೋ ಜಾಸ್ತಿ ಇದೆ ಅಂದರೆ ಆ್ಯಂಡ್ ಇಫ್ ಹೀಸ್ ಏಬಲ್ ಟು ಡೂ ಇಟ್ he'll do it. But if the demand is only for okay ಒಬ್ಬ ಗುಡ್ ಲುಕಿಂಗ್ ಹೀರೋ ಬೇಕು ಅಷ್ಟೇ, ಒನ್ ಲೈನಲ್ಲಿ ಅವರು ಆಕ್ಟಿಂಗ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಜಸ್ಟ್ ಗುಡ್ ಲುಕಿಂಗ್ ಹೀರೋ, ಡಿಮ್ಯಾಂಡ್ ಅಷ್ಟೇ ಇರೋದು. ಸಪ್ಲೈ ಜಾಸ್ತಿ ಇದೆ. ಬ್ಯಾಂಗ್ಳೂರ್ ಹ್ಯಾಸ್ ಅ ಲಾಟ್ ಆಫ್ ಗುಡ್ ಲುಕಿಂಗ್ ಆರ್ಟಿಸ್ಟ್ಸ್. ಹೌದು. ವೈ ಇವಾಗ ತೆಲುಗುಲಿ ತುಂಬಾ ಜನ ಯಾಕೆ ಮೈಗ್ರೇಟ್ ಆಗ್ತಿದ್ದಾರೆ? ತುಂಬಾ ಜನ ಬೆಂಗಳೂರಿಯನ್ಸ್ ಮೈಗ್ರೇಟ್ ಆಗ್ತಿದ್ದಾರೆ. ಯಾಕೆ? ಬಿಕಾಸ್ ಡಿಮ್ಯಾಂಡ್ ಎಲ್ಲ ಕಡೆ ಜಾಸ್ತಿ ಇದೆ. ಅಂಡ್ ಇಟ್ ಇಸ್ ನಾಟ್ ಜಸ್ಟ್ ದ ಡಿಮ್ಯಾಂಡ್. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ತುಂಬ ಸಪ್ಲೈ ಮಾಡ್ತಿದೆ. ಓಕೆ, ಸಪ್ಲೈ ಮಾಡ್ತಿದೆ ಇನ್ ದ ಸೆನ್ಸ್ ಇನ್ ಟರ್ಮ್ಸ್ ಆಫ್ ವೆರಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ. ಸಪ್ಲೈ ಆಫ್ ಆರ್ಟಿಸ್ಟ್ಸ್, ಗುಡ್ ಲುಕಿಂಗ್ ಆರ್ಟಿಸ್ಟ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅಂಡ್ ಮಂಡ್ಯ ರಮೇಶ್ ಸರ್ ಬಂದಿದ್ದು ನೀವು ಒಂದ್ಸಲ ಸ್ಟೋರಿಗೆ ಹಾಕಿದ್ರಿ, ತುಂಬಾ ಖುಷಿ. ಅಂಡ್ ಅವ್ರದ್ದು ನಾನು ಡಬ್ ಮಾಡ್ತಿದ್ದೀನಿ ಅವ್ರ ಸೀರಿಯಲ್ಗೆ. ಅವ್ರು ಕನ್ನಡದವ್ರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅವರು ಮೇಘನಾ ಲೋಕೇಶ್ ಅವರು ಕನ್ನಡದವ್ರು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಕೇಳಬೇಕಂದ್ರೆ, ಕನ್ನಡದವರು ಬೇರೆ ಭಾಷೆಗೆ ಹೋದವ್ರ ಬಗ್ಗೆ ನೆಗೆಟಿವ್ ಆಗಿ ಜನ ಥಿಂಕ್ ಮಾಡ್ತಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕೆ ಅಂತ. ಯಾಕೆ? ಏನು ಪ್ರಾಬ್ಲಮ್ ಅಂದರೆ ಓಕೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ದೇರ್ ಆರ್ ಓನ್ಲಿ ಎನ್ ನಂಬರ್ ಆಫ್ ಸೀರಿಯಲ್ಸ್. ಅಂದರೆ ಎನ್ ನಂಬರ್ ಅಂದರೆ ಒಂದು ಫಿಕ್ಸ್ಡ್ ನಂಬರ್ ಆಫ್ ಸೀರಿಯಲ್ಸ್, ಅಷ್ಟೇ ಸ್ಲಾಟ್ಸ್ ಇರುತ್ತೆ. ಇವಾಗ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ? ಮಧ್ಯಾಹ್ನ ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ, ಅರೌಂಡ್ 6 o'clock ಸ್ಟಾರ್ಟ್ ಆಗುತ್ತೆ. 6 ಇಂದ 10:30 ಅನ್ಕೋಣ. ಎಷ್ಟು 6 to 10 ಅಂದರೆ ಒಂದು 4 hours, 8 ಸ್ಲಾಟ್ಸ್. 8 ರಿಂದ 10 ಸ್ಲಾಟ್ಸ್ ಇರುತ್ತೆ ಒಂದು ಚಾನಲಲ್ಲಿ. ಎಷ್ಟು ಚಾನಲ್ಸ್ ಇದೆ? 4 ಚಾನಲ್ಸ್, 40 ಸೀರಿಯಲ್ಸ್. ಓಕೆನಾ? ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ರಫ್ ಫಿಗರ್. 40 ಸೀರಿಯಲ್ಸ್ಗೆ 40 ಹೀರೋಸ್, 40 ಹೀರೋಯಿನ್ಸ್. ಓಕೆ, ಹೊಸಬ್ರು ಯಾವಾಗ ಬರ್ತಾರೆ? ಹೌದು. ಓಕೆ, ಸರಿ, ಒಂದು ಸೈಕಲ್ ಆಯಿತು. 40 ಹೀರೋಸ್, 40 ಹೀರೋಯಿನ್ಸ್ ಅಂದರೆ 80 ಆರ್ಟಿಸ್ಟ್ಸ್. ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್. ಓಕೆ, ಜನರಲಿ ತುಂಬ ಜನ ತುಂಬ ಅದ್ರಲ್ಲಿ ಮಾಡ್ತಿರ್ತಾರೆ. ಈ 80 ಆರ್ಟಿಸ್ಟ್ಸ್ ಒಂದು ವರ್ಷ 2 ವರ್ಷದಲ್ಲಿ ಸೈಕಲ್ ಮುಗ್ದೋಗುತ್ತೆ. ಮತ್ತೆ ಹೊಸ 80 ಆರ್ಟಿಸ್ಟ್ ಬರ್ತಾರೆ. ಹಳೆ 80 ಆರ್ಟಿಸ್ಟ್ ಎಲ್ಲಿ ಹೋಗ್ತಾರೆ? ಆ್ಯಂಡ್ ಆಲ್ಸೋ ಒಂದು ಹೀರೋ ಆಗಿ ಮಾಡಾದ್ಮೇಲೆ ಸಡನ್ ಆಗಿ ಬೇರೆ ಕಡೆ ತಗೊಳಲ್ಲ. ಇಟ್ ಟೇಕ್ಸ್ ಟೈಮ್. ಜನರಿಂದ ಅಂದರೆ ಜನರು ಮರಿಬೇಕು, ಸ್ವಲ್ಪ ಟೈಮ್ ಕೊಡ್ತಾರೆ. ಅದಾದ್ಮೇಲೆ 6 months to 1 year ಕೆಲಸ ಇರಲ್ಲ. ಎಲ್ಲಿ ಹೋಗ್ಬೇಕು? ಆ 80 ಆರ್ಟಿಸ್ಟ್ಸ್ ಫ್ಯಾಮಿಲಿ ಹೇಗೆ ಸಪೋರ್ಟ್ ಮಾಡಬೇಕು? ಅದಕ್ಕೆ ಅವರು ರಿಯಾಲಿಟಿ ಶೋ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಅಗೇನ್ ವಿತಿನ್ ದಟ್ 2-3 year ಸೈಕಲ್ ಮತ್ತೆ ಹೊಸ ಆರ್ಟಿಸ್ಟ್ ಬರ್ತಾರೆ, ಮತ್ತೆ ಹೊಸ 80, ಮತ್ತೆ ಹೊಸ 80. ಎಲ್ಲಿ ಡಿವೈಡ್ ಆಗಬೇಕು? ಆಪರ್ಚುನಿಟಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಹೌದು. ಇವಾಗ ಕನ್ನಡ ಇಂಡಸ್ಟ್ರಿಯಿಂದ ಇಷ್ಟು ಜನ ಬರ್ತಿದ್ದಾರೆ ಅಂದ್ರೆ ದೇ ವಿಲ್ ಸ್ಟಾರ್ಟ್ ಲುಕಿಂಗ್ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಕಡೆ ನೋಡ್ತಾರೆ. ಬಿಕಾಸ್ ಒಂದು ಕಡೆ ಅಷ್ಟೇ ಇರೋದು. ಇವಾಗ ಒಂದೇ ಹೀರೋದು ಎಷ್ಟಂದ ಸೀರಿಯಲ್ಸ್ ನೋಡ್ತೀರಾ? ಹೌದು. ಅಂದರೆ ಒಂದು ಟಾಪ್ ಹಿಟ್ ಸೀರಿಯಲ್ ಆಯಿತು, 6 years ಆಯಿತು, 7 years ರನ್ ಆಯಿತು.
ಓಕೆ ಮತ್ತೆ ಅವ್ರನ್ನ ನೋಡಿದ್ರು ಆಬ್ವಿಯಸ್ಲಿ, ಅಂದರೆ ದೇರ್ ಆರ್ ಮಲ್ಟಿಪಲ್ ಎಕ್ಸಾಂಪಲ್ಸ್. ಬಟ್ ಎಷ್ಟು ಆ ಕ್ರೇಜ್ ಇರುತ್ತಾ? ಇರಲ್ಲ. ಡೆಫಿನೆಟ್ಲಿ ಹೊಸ ಫೇಸ್ ಬಂದಾಗಿರೋ ಕ್ರೇಜ್ ಇರಲ್ಲ. ಆ ಹೊಸ ಫೇಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ತುಂಬಾ ಚೆನ್ನಾಗಾಯ್ತು, ಓಕೆ 5-6 years ನಡೆಸಿದ್ರು. ಆಫ್ಟರ್ ದ್ಯಾಟ್ ವಾಟ್ ನೆಕ್ಸ್ಟ್? ಒಬ್ಬ ಆಕ್ಟರ್ ಅದಾದ್ಮೇಲೆ ಏನ್ ಮಾಡಬೇಕು? ಕನ್ನಡದಲ್ಲೇ ಕೆಲಸ ಮಾಡಬೇಕು ಅಂತ ಕೂತ್ರೆ ಅವನಿಗೆ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ? ಯಾವ ಚಾನೆಲ್ ಕೊಡ್ತಾರೆ? ಆಫ್ಟರ್ ಸೋ ಮೆನಿ ಟೈಮ್ಸ್ ಅವ್ರಿಗೂ ದೇ ವಿಲ್ ಬಿ ಲುಕಿಂಗ್ ಫಾರ್ ನ್ಯೂ ಫೇಸಸ್, ರೈಟ್? ಆಡಿಯನ್ಸ್ ವಿಲ್ ಆಲ್ಸೋ ಬಿ ಲುಕಿಂಗ್ ಫಾರ್ ನ್ಯೂ ಫೇಸಸ್. ಎಲ್ಲಿ ಹೋಗ್ಬೇಕು ಆರ್ಟಿಸ್ಟ್? ದೇ ವಿಲ್ ಗೋ ವೇರ್ ದೇ ಕ್ಯಾನ್. ತೆಲುಗುವಲ್ಲಿ ರಿಕ್ವೈರ್ಮೆಂಟ್ ಬಂತು, ಹೋಗ್ತಾರೆ. ತಮಿಳಲ್ಲಿ ರಿಕ್ವೈರ್ಮೆಂಟ್ ಬಂತು, ಹೋಗ್ತಾರೆ. ಆ್ಯಂಡ್ ಆಲ್ಸೋ ಮೂವೀಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡೋದಾದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಮೂವೀಸ್ ನಮಗೆ ಇಫ್ ಅನ್ ಆಕ್ಟರ್ ಕ್ಯಾನ್ ಪ್ರೊಡ್ಯೂಸ್ ಹಿಮ್ಸೆಲ್ಫ್, ಅಥವಾ ಅವ್ರಿಗೊಬ್ರು ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ ಅಂದರೆ ಗ್ರೇಟ್. ಬಟ್ ಒಂದು ಮೂವಿ ಮಾಡಿದ್ವಿ, ಹಿಟ್ ಆಗಲಿಲ್ಲ, ಆವ್ರೇಜ್ ಆಯಿತು ಅಥವಾ ಫ್ಲಾಪ್ ಆಯಿತು, ಮತ್ತೆ ನಮಗೆ ಆಪರ್ಚುನಿಟಿ ಎಲ್ಲಿ ಸಿಗುತ್ತೆ? ಎಲ್ಲೇ ಸಿಕ್ಕಿದ್ರು ನಾವು ಹೋಗಬೇಕಾಗುತ್ತೆ. ಹೌದು. ಸೊ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ, ಎನಿಬಡಿ ಹೂ ಗೆಟ್ಸ್ ಅನ್ ಆಪರ್ಚುನಿಟಿ ಅಂಡ್ ದೇ ಗೋ, ದಟ್ ಇಸ್ ಯು ಕೆನಾಟ್ ಬ್ಲೇಮ್ ದೆಮ್. ಅಂಡ್ ಅಲ್ಲಿ ಇರೋದು ನಮ್ಮ ಟ್ಯಾಲೆಂಟೇ ತಾನೆ. ಎಕ್ಸಾಕ್ಟ್ಲಿ. ಎನ್ ಆರ್ಟಿಸ್ಟ್, ನಾವು ಆಸ್ ಅನ್ ಆರ್ಟಿಸ್ಟ್ ನಾವು ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಿರ್ತೀವಿ. ನಮಗೆ ಅಲ್ಲಿ ರಿಕ್ವೈರ್ಮೆಂಟ್ ಬಂತು, ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ, ದ್ಯಾಟ್ಸ್ ಇಟ್. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತೀನಿ ನೋಡಿ. ದೆನ್ ಯು ಹ್ಯಾವ್ ಆರ್ಟಿಸ್ಟ್ ಹೂ ವಿಲ್ ಗೋ ದೇರ್ ಆ್ಯಂಡ್ ಟಾಕ್ ಬ್ಯಾಡ್ ಅಬೌಟ್ ದಿಸ್ ಇಂಡಸ್ಟ್ರಿ. ದಟ್ ಈಸ್ ನಾಟ್ ರೈಟ್. ಹೌದು. ಬಿಕಾಸ್ ನಮಗೆ ಫಸ್ಟ್ ಅನ್ನ ಎಲ್ಲಿ ಸಿಕ್ತು? ನಮಗೆ ಕೊಟ್ಟಿದ್ದು ನಮ್ಮ ಜಾಗ. ಹೌದು. ಸೊ ನಮ್ಗೆ ರೆಸ್ಪೆಕ್ಟ್, ನಾವು ನಮ್ಮ ಜಾಗಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಕೊಡಲೇಬೇಕು. ಅದು ಮಾಡಬಾರ್ದು. ಆ್ಯಂಡ್ ಆಲ್ಸೋ ಯಾವ ಆರ್ಟಿಸ್ಟ್ ಅವರ ಭಾಷೆಗಾಗಿರ್ಬೋದು, ಅವರ ಲ್ಯಾಂಡ್ಗೆ ರೆಸ್ಪೆಕ್ಟ್ ಕೊಡಲ್ವೋ, ಆ ಆರ್ಟಿಸ್ಟ್ ಬೇಸ್ ಹಾಳಾಗುತ್ತೆ. ಆ್ಯಂಡ್ ಜನ ಇಸ್ ಒನ್ ಪಾಯಿಂಟ್ ಆಫ್ ವ್ಯೂ. ಅವ್ರ ಕ್ರಾಫ್ಟ್ ಮೇಲೆ ನಿಮಗೆ ಪ್ರಾಬ್ಲಮ್, ಇಶ್ಯೂಸ್ ಕಾಣಿಸಕ್ಕೆ ಶುರು ಆಗುತ್ತೆ. ಅಬ್ಸರ್ವ್ ಮಾಡಿ. ಬಿಕಾಸ್ ನಂಗೆ ಗೊತ್ತಿಲ್ಲ, ಇದೆಲ್ಲ ಮೂಢನಂಬಿಕೆ ಅಂತ ನೀವು ಹೇಳ್ಬೋದು. ಬಟ್ ಒಂದು ಕಲೆಗೆ ನಾವೊಂದು ರೆಸ್ಪೆಕ್ಟ್ ಕೊಡಬೇಕಂದ್ರೆ ನಾವು ಅದರಿಂದ, ಬಿಕಾಸ್ ವಾಚಿಕ ಅಭಿನಯ ಅಂತಾರೆ, ಆಂಗಿಕ ಅಭಿನಯ, ವಾಚಿಕ ಅಭಿನಯ. ನಿಮ್ಮ ಭಾಷೆ ಮೇಲೂ ನಿಮ್ಗೆ ಅಷ್ಟೇ ಹಿಡ್ತಾ ಇರಬೇಕು. ಹೌದು. ನಾನು ತುಂಬಾ ಕಲಿತಾ ಇದ್ದೀನಿ ಇನ್ನ, ಟು ಬಿ ಆನೆಸ್ಟ್. ಕನ್ನಡ ಬಗ್ಗೆ ಮಾತಾಡಬೇಕು ಸಿದ್ಧಾರ್ಥ್, ಕನ್ನಡ ಬಗ್ಗೆ. ಹೌದು, ಆಕ್ಚುಲಿ ನಾನು ಇನ್ನ ಇಂಪ್ರೂವ್ ಆಗ್ತಾ ಇದ್ದೀನಿ. ಬಟ್ ಇಟ್ಸ್ ಅ ಕಾನ್ಸ್ಟೆಂಟ್ ಜರ್ನಿ. ಬಟ್ ಅದಕ್ಕೆ ಯಾವಾಗ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ತಿರೋ, ನಿಮ್ಮ ಸರಸ್ವತಿ ಅಂತಾರಲ್ಲ, ಅವಳು ಕಲಿಸ್ತಾಳೆ ಪಾಠ, ಆಶೀರ್ವಾದ ಇರಲ್ಲ ಖಂಡಿತ. ಆ್ಯಂಡ್ ಸಿದ್ಧಾರ್ಥ್ ಹೇಳಬೇಕು ಅಂದರೆ ಫಿಟ್ನೆಸ್ ಎಂಥ್ಯೂಸಿಯಾಸ್ಟಿಕ್ ಆ್ಯಂಡ್ ರಾಜ್ಕುಮಾರ್ ಸರ್ ಫ್ಯಾಮಿಲಿಯ ದೊಡ್ಡ ಅಭಿಮಾನಿ. ಮದರ್, ನಮ್ಮಮ್ಮ ಹೇಳಿ. ನಮ್ಮಮ್ಮ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ರಾಜ್ಕುಮಾರ್ ಸರ್ಗೆ. ಆ್ಯಂಡ್ ನಿಮಗೆ ಗೊತ್ತಾ, ಅಕ್ಟೋಬರ್ ಲಾಸ್ಟ್ ಟೈಮೂ ಅಕ್ಟೋಬರಲ್ಲೇ ಅಂದರೆ ಪುನೀತ್ ಸರ್ ಟೈಮಲ್ಲೇ, 29th. ಇದೂ ಅಕ್ಟೋಬರ್ ಗೊತ್ತಾಯ್ತು. ಅಕ್ಟೋಬರ್ 28ಗೆ ನಾನು ಜಿಮ್ ಮೆಂಬರ್ಶಿಪ್ ತಗೊಂಡಿದ್ದೆ. ನೆಕ್ಸ್ಟ್ ದಿನ ನಾನು ಕೆಫೆಲಿದ್ದೀನಿ, ಅವಾಗ ಗೊತ್ತಾಯ್ತು. ಆ್ಯಂಡ್ ನಂಬಕ್ಕೆ ಆಗ್ತಿಲ್ಲ. ಅಂದರೆ ಏನು, ಅದು ಆರ್ ಆರ್ ನಗರ್ ಏರಿಯಾ, ಅಲ್ಲಿ ತುಂಬ ಜನ ಆರ್ಟಿಸ್ಟ್ ಬರ್ತಿರ್ತಾರೆ. ನಂಬಕ್ಕೆ ಆಗ್ತಿಲ್ಲ. ಜೋಕ ಏನು, ಹೇಗೆ ಅದನ್ನ ಮೀಟ್ ಮಾಡಿದ್ರಾ ಅವ್ರನ್ನ? ಇಲ್ಲ, ಯಾವತ್ತು. ನಾನು ಒಂದು ವಿಡಿಯೋ ನೋಡಿದ್ದೆ, ನೀವು ಮೆಟ್ರೋ ಸಾಗಾ, ಅದು ಮೆಟ್ರೋ ಸಾಗಾದಲ್ಲಿ ಬರ್ಡೇನಲ್ಲಿ ಅನ್ಸುತ್ತೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ಡೇ ಏಪ್ರಿಲ್ ಅಲ್ಲಿ. ಆಂಕರ್ ಆಗಿದ್ರ? ಹೇಗೆ ಅಂದ್ರೆ ಇದು ಮೆಟ್ರೋ ಸಾಗಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನಾನು ಆಡಿಷನ್ಸ್ ಕೊಡ್ತಿದ್ದೆ ಅಲ್ವಾ, ಅದೇ 2022 ಅಲ್ಲಿ ನಾನು ಆಡಿಷನ್ ಕೊಡಕ್ಕೆ ಶುರು ಮಾಡಿದ್ದು ಡಿಸೆಂಬರ್ 2021. ಜಾನ್, ಫೆಬ್, ಮಾರ್ಚ್ ಅಲ್ಲಿ ಅವರು ಒಂದು ಸ್ಟೋರಿಗೆ ಹಾಕಿದ್ರು. ದೇ ವರ್ ಲುಕಿಂಗ್ ಫಾರ್ ಆಕ್ಟರ್ಸ್. ಅವ್ರ ಸ್ಕೆಚಸ್ಗೆ, ಅವ್ರ ಸ್ಕೆಚ್ ವಿಡಿಯೋಸ್ ಮಾಡೋರು ಗೊತ್ತಾ, ಕಾಮಿಡಿ ಎಲ್ಲ, ಆ ಸ್ಕೆಚ್ ವಿಡಿಯೋಸ್ಗೆ ಆಕ್ಟರ್ಸ್ ಬೇಕಿತ್ತು ಅಂತ ಕರೆದ್ರು. ಹೋಗಿದ್ದೆ, ಆಡಿಷನ್ ಕೊಟ್ಟಿದ್ದೆ. ಸ್ವಲ್ಪ ತೊದಲಿದ್ದೆ. ಐ ವಾಸ್ ಇನ್ ದ್ಯಾಟ್ ಗುಡ್. ಇನ್ನು ಕಲಿಯೋದು ತುಂಬ ಆಯಿತು. ಬಟ್ ನಾನು ಅವ್ರ ಜೊತೆ ಹೇಗೆ ಇಂಟರ್ಯಾಕ್ಟ್ ಮಾಡಿದೆ ಅದು ಅವ್ರಿಗೆ ಇಷ್ಟ ಆಯಿತು. ಸೊ ಅವ್ರು ಏನು ಹೇಳಿದ್ರು, ಸರಿ ಇದು ಆ್ಯಕ್ಟಿಂಗ್ ಆಗ್ತಿಲ್ಲ, ಬಟ್ ಕ್ಯಾನ್ ಯು ಡೂ ಪಬ್ಲಿಕ್ ಇಂಟರ್ವ್ಯೂಸ್, ಹೋಸ್ಟಿಂಗ್ ಇಂಟರ್ವ್ಯೂಸ್ ಆ ಥರ ಮಾಡೋಕ್ಕಾಗುತ್ತಾ ಅಂತ. ಸರ್, ನನಗೆ ಕ್ಯಾಮ್ರಾ ಮುಂದೆ ನನಗೆ ಫಿಯರ್ ಹೋದರೆ ಸಾಕು.
ಅನ್ನೋದು ನನ್ನ fear ಪಾಯಿಂಟ್. ಆಗ್ತಿತ್ತು, ನಿಮ್ಗೆ ಭಯ ಇತ್ತು. ಭಯ Okay. ಇತ್ತು. ಎಷ್ಟೇ ಆಡಿಷನ್ಸ್ ಕೊಟ್ಟರು ಇವಾಗ ಆಡಿಷನ್ ಮುಂದೆ ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಭಯ ಭಯ ಇರುತ್ತೆ. ಆಗುತ್ತೆ. ಅದನ್ನ ಯು ಹ್ಯಾವ್ ಟು ಓವರ್ಕಮ್ ವಿತ್ ಎಕ್ಸ್ಪೀರಿಯನ್ಸ್ ವಿತ್. ತುಂಬಾ ಜನ ಭಯನೇ ಪಡಲ್ಲ, ಅವ್ರುಗಳು ಗ್ರೇಟ್. ಆನೆಸ್ಟ್ಲಿ ನನಗೆ ಭಯ ಆಗುತ್ತೆ ಆದ್ರೆ. ಬಟ್ ಆ ಭಯ ಮೀರಿ ನಾವು ಕೆಲಸ ಮಾಡೋದು ನಾನು ಕಲ್ತಿರೋದು. ಸೊ ಫಸ್ಟ್ ಅದಕ್ಕೆ ನಾವು ವಿ ಹ್ಯಾವ್ ಟು ಗೆಟ್ ಯೂಸ್ ಟು ದ ಕ್ಯಾಮ್ರಾ ಮುಂದೆ ನಾವು ಎಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ತೀವಿ. ದಿಸ್ ಇಸ್ ಅ ಪ್ರಾಸೆಸ್. ಅವಾಗ ಮೆಟ್ರೋ ಸಾಗರದಲ್ಲಿ ಸ್ಟಾರ್ಟ್ ಮಾಡಿದೆ. ಅರೌಂಡ್ 12-13 ವಿಡಿಯೋಸ್ ಮಾಡಿದೆ. ಬಟ್ ದ್ಯಾಟ್ ವಾಸ್ ಮೈ ಫಸ್ಟ್ ವಿಡಿಯೋ ಅವ್ರ ಬರ್ಡೇಗೋಸ್ಕರ. ಅದು ನಾನು ಮತ್ತೆ ಒಬ್ರು ಸಮರ್ಪಿತ್ ಅಂತ ಇದ್ದಾರೆ ಕ್ಯಾಮ್ರಾಮ್ಯಾನ್ ಪ್ಲಸ್ ಎಡಿಟರ್ ಆಫ್ ಮೆಟ್ರೋ ಸಾಗ. ಅವ್ರ ಬೈಕಲ್ಲಿ ಎಲ್ಲೆಲ್ಲಿ ಸ್ಟ್ಯಾಚ್ಯೂ ಇದೆಯೋ ಮತ್ತೆ ಕಂಠೀರವ ಸ್ಟುಡಿಯೋ ಅಲ್ಲೆಲ್ಲ ಹೋಗಿ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ವೆರಿ ಲವ್ಲಿ. ಓಕೆ, ಬಿಗ್ ಬಾಸ್ಗೆ ಹೋಗೋದಂದ್ರೆ ಸಿದ್ಧಾರ್ಥ್ಗೆ ತುಂಬ ಇಷ್ಟ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಲ್ಲ? ಸೊ ಬಿಗ್ ಬಾಸ್ ಹೇಗೆ ಅಂದರೆ, ಸಿಂಪಲ್ ಆಗಿ ಹೇಳಲ್ಲ, ಆ್ಯಸ್ ಸಮ್ವನ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದು ಇಲ್ಲೇನೋ ನನ್ನನ್ನು ಮಾರ್ಕ್ ಮಾಡಬೇಕು, ಜನರಿಗೆ ಗೊತ್ತಾಗಬೇಕು ಅಂದರೆ ನನ್ನ ಗೋಲ್ ಇರೋದು ಸಿನಿಮಾ ಇಸ್ ದ ಗೋಲ್. ಸಿನಿಮಾ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು, ಮತ್ತು ನಾನು ಇವೆನ್ಚುಲಿ ಡೈರೆಕ್ಟ್ ಮಾಡಬೇಕು. ದಿಸ್ ಈಸ್ ಮೈ ಕ್ರಿಯೇಟಿವ್ ಗೋಲ್. ಇದು ನಾನು ಬರ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಇದ್ರ ಬಿಯಾಂಡ್ ನನಗೇನು ಎಕ್ಸ್ಟ್ರಾ ನಾನು ಈ ಥರ ಸ್ಟಾರ್ ಆಗಬೇಕು ಅಂತ ನಾನು ನಿಜವಾಗ್ಲೂ ಆ ಥರ ಆಲೋಚನೆಗಳಿಲ್ಲ. ನನಗೇನು ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಳ್ಳೆ ಸಿನಿಮಾ ಅಂದರೆ ಸಪ್ತಸಾಗರದ ಆಚೆ ಸೈಡ್ ಎ ಸೈಡ್ ಬಿ, ಇಟ್ ಕುಡ್ ಬಿ ಇವಾಗ ಕಾಂತಾರ ಅಂಥ ಮೂವೀಸ್. ಯಾವುದಾದ್ರೂ ಒಂದು ಮೂವಿಯಲ್ಲಿ ಒಂದು ಕಾಣಿಸ್ಕೊಳ್ಬೇಕು, ಅಲ್ಲಿ ಒಂದು ಭಾಗ ಆಗಿರಬೇಕು ಅನ್ನೋ ನನಗೆ ಆಸೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವೆಂಚುಲಿ ನಾನು ಅಂಥ ಮೂವೀಸ್ ಡೈರೆಕ್ಟ್ ಮಾಡಬೇಕು. ದಿಸ್ ಇಸ್ ಮೈ ಕ್ರಿಯೇಟಿವ್ ಗೋಲ್. ಇದಕ್ಕೆ ಏನು ಹೆಲ್ಪ್ ಆಗುತ್ತೆ ಅನ್ನೋದು ಮಾತ್ರ ನಾನು ಯೋಚನೆ ಮಾಡ್ತಿರೋದು. ಸೊ ಬಿಗ್ ಬಾಸ್ ಕುಡ್ ಬಿ ದ್ಯಾಟ್ ಪ್ಲಾಟ್ಫಾರ್ಮ್ ವೇರ್ ತುಂಬ ಜನ ಎಲ್ಲರಿಗೂ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ತುಂಬ ಪಾಪ್ಯುಲಾರಿಟಿ ಕುಡ್ ಬಿ ನೆಗೆಟಿವ್ ಥಿಂಗ್ ಆಲ್ಸೋ. ಯಾಕಂದರೆ ಜನರಲಿ ನಾನು ಆಟೋಲ್ ಟ್ರಾವೆಲ್ ಮಾಡ್ತೀನಿ, ಎಲ್ಲೇ ಹೋದ್ರು ನಡ್ಕೊಂಡು ಟ್ರಾವೆಲ್ ಮಾಡ್ತೀನಿ, ಮೆಟ್ರೋಲ್ ಟ್ರಾವೆಲ್ ಮಾಡ್ತೀನಿ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ನನಗೆ ಕಂಫರ್ಟ್ ಇಷ್ಟ. ಯಾಕೆ ನನಗೆ ಕಂಫರ್ಟ್ ಅಂದರೆ ನನಗೆ ಎಲ್ಲೇ ಹೋದರೂ ನಾನು ಫ್ರೀ ಆಗಿರೋಕ್ಕೆ ಇಷ್ಟಪಡ್ತೀನಿ. ಮಾಸ್ಕ್ ಹಾಕ್ಕೊಂಡು ಯಾರಾದರೂ ರೆಕಗ್ನೈಸ್ ಮಾಡಿಬಿಡ್ತಾರೆ, ನನಗದು ಬೇಡವೇ ಬೇಡ ತಲೆಯಲ್ಲಿ. ಸೊ ಅದೊಂದು ಇಟ್ಸ್ ಅ ಕ್ಯಾಚ್. ನನಗೆ ತುಂಬ ಪಾಪ್ಯುಲರ್ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಫ್ರಮ್ ದ ಸ್ಟಾರ್ಟ್ ಕ್ಯಾಮ್ರಾ ಹಿಂದೆ ಇದ್ದು ಕೆಲಸ ಮಾಡಿದವನು, ನಂಗೆ ಹಾಗೆ ಇರಕ್ಕೆ ನಂಗೆ ಇಷ್ಟ ಆಗುತ್ತೆ. ಬಟ್ ಇದು ಆಸ್ ಅನ್ ಆಕ್ಟರ್ ಇಟ್ಸ್ ಮೈ ಜಾಬ್ ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅದನ್ನ ನಾನು ಜಾಬ್ ಥರ ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ಏನಾಗುತ್ತಂದ್ರೆ, ದಿಸ್ ಇಸ್ ಅದರ್ ಥಾಟ್ಸ್ ನನಗೆ ಆಮೇಲೆ ಬಂದಿತ್ತು. ತುಂಬ ನನ್ನ ಪರ್ಸನಲ್ ಲೈಫ್ ಹೊರಗಡೆ ಬರಕ್ಕೆ ಶುರು ಆಗುತ್ತೆ. ಹೌದು, ಖಂಡಿತ. ಅನ್ಫಾರ್ಚುನೇಟ್ಲಿ ನನ್ನ ಪರ್ಸನಲ್ ಲೈಫ್ ನಂದಾಗಿರಲ್ಲ, ಎಲ್ರದ್ದು ಆಗುತ್ತೆ. ನಾನು ನನ್ನ ಫ್ಯಾಮಿಲಿ ಜೊತೆ ಹೊರಗಡೆ ಬರಲಿ, ನನ್ನ ಫ್ರೆಂಡ್ಸ್ ಜೊತೆ ಲೆಟ್ಸ್ ಸೇ ಸಿಂಪಲ್ ಆಗಿ ವಿಜಯಲಕ್ಷ್ಮಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈ, ಕೋ ಆರ್ಟಿಸ್ಟ್. ನಾವು ಸುಮ್ಮನೆ ಇವಾಗ ಹೊರಗಡೆ ಒಂದು ಏನೋ ಒಂದು ಲೆಟ್ಸ್ ಸೇ ಡಬ್ಬಿಂಗ್ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತಾ ಇದೀವಿ, ಒಂದು ಕಾಫಿ ಕುಡಿಯೋಕೆ ಕೂತಿದ್ದೀವಿ, ಓ ಡೇಟಿಂಗ್. ಹೌದು, ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ ದಟ್ ಈಸ್ ಶಾಪ ಅಂತಾನೆ ಹೇಳ್ಬೋದು. ಇಟ್ ಇಸ್ ಆಲ್ಸೋ ಇಟ್ ಹ್ಯಾಸ್ ಬೋತ್ ದ ಗುಡ್ ಆ್ಯಂಡ್ ದ ಬ್ಯಾಡ್. ಹೌದು. ಸೊ ಅದನ್ನು ನಾನು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಅಫ್ಕೋರ್ಸ್ ಸಿಚುವೇಶನ್ ಬಂದರೆ ಐ ವಿಲ್ ಹ್ಯಾಂಡಲ್ ಇಟ್. ಬಿಕಾಸ್ ನನಗೆ ನನ್ನ ತಾಯಿ ಮುಖ್ಯ. ಮೇನಾಗಿ ನನ್ನ ತಾಯಿ ನನಗೆ ಏನು ಹೇಳ್ತಾರೋ, ನಮ್ಮಮ್ಮ ಏನೇನು ಸರಿಯಾಗಿ ಮಾಡಿಲ್ವೋ, ಈ ಕೆಲಸ ಸರಿಯಾಗಿ ಮಾಡಲಿಲ್ಲ, ಈ ಕೆಲಸ ಸರಿಯಾಗಿ ಮಾಡಿದೆ, ನಂಗೆ ಅಷ್ಟು ಸಾಕು. ಅವ್ರು ನನ್ನ ನಂಬಿದ್ರೆ ಸಾಕು. ಸೊ ನನಗೆ ಐ ಆಮ್ ನಾಟ್ ವರಿಡ್ ಅಬೌಟ್ ದ್ಯಾಟ್ ಆಲ್ಸೋ. ಬಟ್ ಈ ಕಾಂಟ್ರವರ್ಸೀಸ್ ವಿಲ್ ಅಫೆಕ್ಟ್ ಮೈ ಕರಿಯರ್ ಅಗೇನ್. ಸೊ ಅದಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ಗೆ ಹೋದ್ರೂ ಖುಷಿನೇ, ಅವ್ರು ಕರೆದ್ರು ಖುಷಿನೇ. ಬಟ್ ಆ ಸಿಚುವೇಶನಲ್ಲಿ ಲೆಟ್ಸ್ ಸೇ ನನಗೆ ಬೇರೆ ಪ್ರಾಜೆಕ್ಟ್ಸ್ ಯಾವುದು ಕಮಿಟ್ಮೆಂಟ್ಸ್ ಆಲ್ಸೋ, ನಾನು ಒಂದು ಕಮಿಟ್ಮೆಂಟ್ ಕೊಟ್ಟಿರೋದು ಬ್ರೇಕ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅನ್ಲೆಸ್ ಏನೋ ಒಂದು ಜಗಳ ಆಯಿತು, ಏನೋ ಒಂದು ಹಾರಬಲ್ ಸಿಚುವೇಶನ್ ಬಂತು, ಆ ಸಿಚುವೇಶನ್ ಬಂದ ಮೇಲೆ ಮೇ ಬಿ ಕಟ್ ಆಫ್ ಆಗ್ಬೋದು. ಬಟ್ ಅದಕ್ಕಿಂತ ಮುಂಚೆ ನಾನು ಕಮಿಟ್ಮೆಂಟ್ನ ಬ್ರೇಕ್ ಮಾಡೋಕ್ಕೆ ಇಷ್ಟಪಡಲ್ಲ.
ಸೊ ಓಕೆ. ಸೊ ಟೈಮ್ ಬಂದಾಗ ಎಸ್ ಐ ಆಮ್ ಓಪನ್ ಟು ಇಟ್. ಬಟ್ ಹಾಗೆ ಭಯ ಆಗುತ್ತೆ, ತುಂಬಾ ಓಪನ್ ಆಗಿದ್ರು ತಪ್ಪಾಗಿ ತೋರಿಸ್ಬಿಟ್ರೆ ಆಮೇಲೆ ಅಲ್ಲಿ. ಸೊ ದಿಸ್ ಇಸ್ ಅ ಜೆನ್ಯೂನ್ ಫಿಯರ್. ಬಟ್ ಆ್ಯಂಡ್ ನೀವು ಅಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ಕೊಂಡೇ ಬರ್ತಿದ್ದೀರಾ. ಎಷ್ಟೋ ಜನ ಬಂದವರು ಈ ಫೀಲ್ಡ್ಗೆ, ಅವ್ರು ರೆಡಿ ಇರ್ತಾರೆ, ಯಾರು ಹೆಂಗ್ ರಿಯಾಕ್ಟ್ ಮಾಡಿದ್ರು ಓಕೆ ನನಗೆ ಗೊತ್ತು ನಾನೇನಂತ, ಅವ್ರು ರೆಡಿ ಇರ್ತಾರೆ. ಬಟ್ ನೀವು ಆ ಭಯ, ಲೈಕ್ ನಾನು ಒಳ್ಳೆ ರೀತಿಲಿ ಗುರುತಿಸ್ಕೋಬೇಕು, ಒಳ್ಳೆ ರೀತಿಲಿ ಕಾಣಿಸ್ಕೋಬೇಕು, ಅದನ್ನ ಅಷ್ಟೇ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇಟ್ ಈಸ್ ಗ್ರೇಟ್. ಥ್ಯಾಂಕ್ ಯು. ಅದು ನನಗೆ ಗೊತ್ತಿಲ್ಲ, ಪರ್ಸೆಪ್ಷನ್ ಹೇಗಿರುತ್ತೆ ಅದು ನನಗೆ ಗೊತ್ತಿಲ್ಲ. ಜನರು ನೋಡೋ ರೀತಿ ಒಂದು ರೀತಿ ಇರ್ಬೋದು, ಮತ್ತು ಅಲ್ಲಿ ಹೋದ್ಮೇಲೆ ನನ್ನ ಇಂಟೆನ್ಷನ್ ಬೇರೆ ಇರುತ್ತೆ, ಕಾಣಿಸೋ ರೀತಿ ಬೇರೆ ಇರ್ಬೋದು. ಅಟ್ ದ ಸೇಮ್ ಟೈಮ್ ನಾನು ಯಾರಿಗೂ ಏನೋ ಒಂದು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಾತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಅದು ನನ್ನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತೂಕವಾದ ಪರ್ಸನ್ ಆಗಿಲ್ಲ ಅಂದರೆ ನನ್ನ ಮಾತಿಗೂ ವ್ಯಾಲ್ಯೂ ಇರಲ್ಲ. ಹೌದು, ನಿಜ. ಸೊ ಅದಕ್ಕೆ ನಾನು ಎಲ್ಲೋ ಒಂದು ಕಡೆ ಅದು ಕಳ್ಕೊಂಡ್ರೆ ನನ್ನ ತನ ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ, ಚಿಕ್ಕ ಭಯ. ಹೌದು. ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀರಾ. ಆ್ಯಂಡ್ ನಿಮ್ಮ ಸ್ಮೈಲ್ ಬಗ್ಗೆ ಹೇಳಲೇಬೇಕು. ನಿಮ್ಮ ಸ್ಮೈಲ್ ನೋಡ್ತಿದ್ದ ಹಾಗೇನೆ ಆ ಪ್ಯೂರಿಟಿ ನಿಮ್ಮ ಸ್ಮೈಲಲ್ಲಿ ಕಾಣಿಸುತ್ತೆ. ಥ್ಯಾಂಕ್ ಯು. ಇದು ನಾನು ತುಂಬ ಜನರಿಗೆ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಹೇಳ್ತಾ ಇರ್ತೀನಿ. ನಾನು ತಪ್ಪು ಮಾಡಿದಾಗ್ಲೂ ಇರೋದಿದ್ದಂಗೆ ಹೇಳ್ಬಿಡ್ತೀನಿ. ನನಗೆ ಒಳಗೆ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ಇದು ಸ್ವಲ್ಪ ಕೂಯ್ತಿದ್ದಾನಂತ ಅನ್ನಿಸ್ಬೋದು, ಬಟ್ ದೇರ್ಸ್ ಅ ಕಾನ್ಸೆಪ್ಟ್ ಬೇಸಿಕಲಿ. ಫ್ಯಾಬ್ರಿಕ್ ಆಫ್ ರಿಯಾಲಿಟಿ ಅಂತಾರೆ ಸಿಂಪಲ್ ಆಗಿ. ನನ್ನ ಸುತ್ತಮುತ್ತ ನಮ್ಮ ಪ್ರಪಂಚ ಏನಿದೆಯೋ ಅದನ್ನು ಇಮ್ಯಾಜಿನ್ ಇಟ್ ಆಸ್ ಅ ಕ್ಲಾತ್, ಒಂದು ಪ್ಯೂರ್ ಸಿಲ್ಕ್ ಫ್ಯಾಬ್ರಿಕ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಇರೋದೇನಿದೆಯೋ ಅದು ಹಾಗೆ ಫ್ಲೋ ಆಗ್ತಿರುತ್ತೆ. ಸಿಲ್ಕ್ ಫ್ಲೋ ಆಗೋದು ಗೊತ್ತಾ, ಗಾಳಿ ಜೊತೆ, ಆ ಥರ. ನೀವೆಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅಲ್ಲೊಂದು ಬ್ಲ್ಯಾಕ್ ಸ್ಪಾಟ್ ಥರ. ನೀವು ಅದನ್ನು ಮುಚ್ಚಬೇಕು ಅಂದರೆ ನೀವು ಅದನ್ನು ಹಿಂಗೆ ಇಟ್ಕೊಂಡು ಕವರ್ ಮಾಡಬೇಕು. ಅದನ್ನು ಯು ನೀಡ್ ಟ್ವಿಸ್ಟ್ ದ ಫ್ಯಾಬ್ರಿಕ್ ಆಫ್ ರಿಯಾಲಿಟಿ. ಆ್ಯಂಡ್ ಎವ್ರಿ ಟೈಮ್ ಯು ಕೀಪ್, ಅಂದರೆ ಒಂದು ಬ್ಲ್ಯಾಕ್ ಮಾರ್ಕ್ನ ಕವರ್ ಮಾಡೋಕ್ಕೆ ಹೋದರೆ ಇನ್ನೊಂದು ಕಡೆ ಕವರ್ ಮಾಡಬೇಕು, ಇನ್ನೊಂದು ಕಡೆ ಕವರ್ ಮಾಡಬೇಕು. ಸೊ ಬೇಸಿಕ್ಲಿ ಒಂದು ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನ ಕವರ್ ಮಾಡೋದಕ್ಕೆ 1,000 ಸುಳ್ಳು ಹೇಳಬೇಕಾಗುತ್ತೆ. ಸೊ ಆ ಪ್ರಾಬ್ಲಮಲ್ಲಿ ಒಂದು ಪಾಯಿಂಟಲ್ಲಿ ದ್ಯಾಟ್ ಫ್ಯಾಬ್ರಿಕ್ ಆಫ್ ರಿಯಾಲಿಟಿ ವಿಲ್ ಸ್ನ್ಯಾಪ್. ನೀವು ನಿಜವಾಗ್ಲೂ ನಿಮ್ಮ ಪ್ರಪಂಚದಲ್ಲಿ ನೀವು ನಿಜವಾಗಿದ್ದೀರಾ ಇಲ್ವಾ ಅಂತ ನಿಮಗೆ ಡೌಟ್ ಬಂದ್ಬಿಡುತ್ತೆ. ಯೋರ್ ಟ್ರೂತ್ ಆ್ಯಂಡ್ ಯೋರ್ ಲೈಸ್ ವಿಲ್ ಅಂದರೆ ಮಿಕ್ಸಪ್ ಆಗುತ್ತೆ. ಪೀಪಲ್ ಗೆಟ್ ಇನ್ ಟು ಡಿಪ್ರೆಷನ್. ಅವಾಗ ದರ್ಸ್ ಅ ಲಾಟ್ ಆಫ್ ಥಿಂಗ್ಸ್. ನಂಗೆ ಅದು ಬೇಡ, ಮಿಸ್ಟೇಕ್ ಆಯ್ತಾ, ಬೇಜಾರಾಯ್ತಾ, ಹತ್ಬಿಡ್ತೀನಿ ಅಥವಾ ನಕ್ಬಿಡ್ತೀನಿ. ಆವಾಗ ನನ್ನ ಒಳಗೆ ಏನು ಹಿಡಿದಿಟ್ಕೊಂಡಿರ, ಒಂಥರ ಕ್ಲಿಯರ್ ಆಗಿ ಒಂದು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀನಲ್ಲ, ನಾನು ಆ ಫೀಲಿಂಗ್ ನಾನು ಯಾವತ್ತೂ ಕಳ್ಕೊಳಕ್ ಇಷ್ಟಪಡಲ್ಲ. ಗ್ರೇಟ್. ಆ್ಯಂಡ್ ನಿಜ ಅದು ನಿಮಗೆ ಕಾಪಾಡುತ್ತೆ ಆ ಕ್ವಾಲಿಟೀಸ್. ಸೊ ಇವಾಗ ರ್ಯಾಪಿಡ್ ಫೈರ್ ಮಾಡ್ಬೇಡ. ಓಕೆ, ಲಾಸ್ಟಲ್ಲಿ ರ್ಯಾಪಿಡ್ ಫೈರ್. ಸಿದ್ಧಾರ್ಥ್ ಸೆಲೆಬ್ರಿಟಿ ಕ್ರಶ್ ಯಾರು? ಗರ್ಲ್. ಚೈತ್ರಾ ಬಿ ಆಚಾರ್ ಅವರು. ಚೈತ್ರಾ ಬಿ ಅವ್ರ ಪರ್ಫಾರ್ಮೆನ್ಸ್ಗೆ, ಅವ್ರ ಸೈಡ್ ಬಿ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ವಾಸ್ ಮ್ಯಾಗ್ನಿಫಿಸೆಂಟ್. ಅವ್ರಿಗೆ ನಾನು ಮೆಸೇಜು ಹಾಕಿದ್ದೆ, ಅವರು ಥ್ಯಾಂಕ್ ಯು ಸಿದ್ಧಾರ್ಥ್ ಅಂತಲೂ ಹೇಳಿದರು. ಮೆಟ್ರೋ ಸಾಗ ಇಂಟರ್ವ್ಯೂಲ್ಲಿ ಒಂದ್ಸಲ ಮೀಟ್ ಆಗಿದೆ. ಅವಾಗ ಅವ್ರು ಟೋಬಿ ಮಾಡಿದರು. ಅವಾಗ ನಾನು ಅವ್ರ ಪರ್ಫಾರ್ಮೆನ್ಸ್ ಯಾವುದು ನೋಡಿರಲಿಲ್ಲ. ಬಟ್ ದಿಸ್ ಮೂವಿ ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಬಿ ಅಮೇಝಿಂಗ್. ಚೈತ್ರಾ ಬಿ ಆಚಾರ್ ಅವರು. ಪ್ಲಸ್ ಇವಾಗ ಆಬ್ವಿಯಸ್ಲಿ ರುಕ್ಮಿಣಿ ಯೂನಿವರ್ಸ್ ಅಂತ ಬಿಕಾಸ್ ಆಫ್ ಕಾಂತಾರ ಚಾಪ್ಟರ್ 1. ಎಸ್. ಹೀರೋ ಆಗಿಲ್ಲ ಅಂದಿದ್ರೆ ಸಿದ್ಧಾರ್ಥ್ ಏನಾಗ್ತಿದ್ರು? ಡೈರೆಕ್ಟರ್ ಆಗಿಲ್ಲ ಅಂದಿದ್ರೆ ಏನಾಗ್ತಿದ್ರು? ಅಸಿಸ್ಟೆಂಟ್ ಡೈರೆಕ್ಟರ್. ಅದಾಗಿಲ್ಲ ಅಂದಿದ್ರೆ ಟೀಚರ್ ಪ್ರೊಫೆಸರ್, ಬಿಕಾಸ್ ನಾನು ಟ್ಯೂಟರಿಂಗ್ ಮಾಡ್ತಿದ್ದೆ. ಸಿದ್ಧಾರ್ಥ್ಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಅದರಲ್ಲಿ ನೀವು ಯಾವತ್ತೂ ಮರೆಯೋಕೆ ಆಗಲ್ಲ ಅಂತ ಇರೋ ಪ್ರಪೋಸಲ್ ಯಾವುದು? ಎಷ್ಟೊಂದು ಪ್ರಪೋಸಲ್ಸ್ ಬಂದಿದೆ, ಬಟ್ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಅಂಥದ್ದಂದ್ರೆ ಕ್ರೇಜಿಯೆಸ್ಟ್, ವಿಯರ್ಡೆಸ್ಟ್ ಯಾರೋ ಒಬ್ರು ಆ ಥರ ಹೇಳಿ. ಓಕೆ, ಇಲ್ಲ, ಇಟ್ ಈಸ್ ಅಬೌಟ್ ದ ವೇ ದೇ ಅಪ್ರೋಚ್ ಅಲ್ಲ. ನನಗೆ ಅವ್ರ ಮಾತುಗಳು ತುಂಬ ಮುಖ್ಯ ಆಗುತ್ತೆ. ಲೆಟರ್ಸ್ ಅಂದರೆ ಆಬ್ವಿಯಸ್ಲಿ 90s ಕಿಡ್ಸ್ಗೆ ಆ ಲೆಟರ್ಸ್ ಅನ್ನೋದು ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ನನಗೆ ಲೆಟರ್ಸ್ ಬಂದಿದೆ. ಲೆಟರ್ಸ್ ವಿತ್ ಬ್ಯೂಟಿಫುಲ್ ಫ್ಲವರ್ಸ್. ತುಂಬ ಅಚ್ಚುಕಟ್ಟಾಗಿ ಒಂದು ರೀತಿ ಪ್ರಪೋಸಲ್ ಬಂದಿತ್ತು. ಬಟ್ ಅದನ್ನು ಹಂಗೆ ಅಚ್ಚುಕಟ್ಟಾಗಿ ಸೋ ಸಾರಿ ಅಂತ ರಿಜೆಕ್ಟ್ ಮಾಡಬೇಕಾಯ್ತು ಸಿಚುವೇಶನ್. Okay. You are keeping that letter or what? I have the letter, but
ಐ ಹ್ಯಾಡ್ ಟು ಇನ್ಫಾರ್ಮ್ ದಟ್ ಪರ್ಸನ್ ದಟ್ ಗ್ರೇಟ್. ಆಗಲ್ಲ ಅಂತ. ನಿಮ್ಮ ಒಂದು ಫೇವ್ರೆಟ್ ಡೈಲಾಗ್ ಆರ್ ಸೀನ್ನ ಎನಾಕ್ಟ್ ಮಾಡಿ. ಸಡನ್ನಾಗಿ ನಂಗೆ ತುಂಬ ಇದೆ. ತುಂಬ ಇಷ್ಟ ಆಗಿರೋದು ರೀಸೆಂಟಾಗಿ ಆದರೂ ಆಗಿರ್ಬೋದು, ನಿಮಗೆ ತುಂಬ ಇಷ್ಟ ಆಗಿದ್ದು ನಿಮ್ಮ ಅಮ್ಮ ಜೊತೆ ಆಗಿರ್ಬೋದು, ಮೈನಾ ಜೊತೆ ಆಗಿರ್ಬೋದು. ನನಗೆ ಆ ಥರ ತಲೆಯಲ್ಲಿ ತುಂಬ ಕೂತಿರೋದು ಚಾರ್ಲಿ 777 ಅಲ್ಲಿ. ಓ, ನಿಮಗೆ ಬೇರೆ ಮೂವಿ ಡೈಲಾಗ್ಸೂ ಅಷ್ಟು ನೆನಪಿದ್ರೆ ಇಟ್ ಈಸ್ ಗ್ರೇಟ್ ಹಂಗಿದ್ರೆ. ಇಲ್ಲ, ನನಗೆ ಮೈಂಡ್ ವಾಯ್ಸ್ ಥರ ಅವ್ರು ಮಾತಾಡ್ತಿರ್ತಾರೆ ಗೊತ್ತಾ, ರಕ್ಷಿತ್ ಶೆಟ್ಟಿ ಅವರು. ಇಲ್ಲ ರೀ, ನಿಮ್ದೇ ಹೇಳಿ, ಲೈಕ್ ಯಾವುದಾದ್ರೂ ಒಂದು ಎಮೋಷನಲ್ ಎನಾಕ್ಟ್ ಮಾಡ್ಬೇಕು ಇವಾಗ. ಸಡನ್ ಆಗಿ ಫ್ಲಾಶ್ ಆಗಲ್ಲ. ಹೌದಾ? ಸೋ ಸಾರಿ. ಓಕೆ, ಇದೇ ಚೆನ್ನಾಗಿತ್ತು ಬಿಡಿ. ನಿಮ್ಮ ಕೋ ಆಕ್ಟರ್ ರೀಪ್ಲೇಸ್ ಆದ್ರೆ ಮೈನಾ ಬಗ್ಗೆ, ಆ ಪ್ಲೇಸ್ ಅಲ್ಲಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾರನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಟು ಬಿ ಆನೆಸ್ಟ್. ಗ್ರೇಟ್. ಅದೇ ಬಿಗ್ ಬಾಸ್ಗೆ ಯಾವಾಗ ಹೋಗ್ತೀರಾ ಅಂತ ಹಾಕೊಂಡಿದ್ದೆ. ಯಾವಾಗ ನನಗೆ ಬೇರೆ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗುತ್ತೋ, ಸೊ ದ್ಯಾಟ್ ನನಗೆ ಬೇರೆ ಕಮಿಟ್ಮೆಂಟ್ ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಆ ಥರ ಸಿಚುವೇಶನ್ ಬಂದರೆ ಐ ಆಮ್ ಓಪನ್ ಫಾರ್ ಬಿಗ್ ಬಾಸ್. ಎಸ್, ಬಿಗ್ ಬಾಸ್ ರೆಡಿ. ಕನ್ನಡದ ಯಾವ ನಟ ನಟಿಯರಿಗೆ ನೀವು ಡೈರೆಕ್ಟ್ ಮಾಡ್ತೀರಾ? ಓಕೆ, ಐ ವುಡ್ ಲವ್ ಟು ಡೈರೆಕ್ಟ್ ಆ್ಯಂಡ್ ವರ್ಕ್ ವಿತ್ ರಾಜ್ ಬಿ ಶೆಟ್ಟಿ ಅವರು. ಅವ್ರನ್ನ ಮೋಲ್ಡ್ ಮಾಡ್ಕೊಳ್ಳೋ ರೀತಿ ಕರೆಂಟ್ಲಿ ನಂಗೆ ತುಂಬ ಇಷ್ಟ, ದ ವೇ ದೇ ವರ್ಕ್. ಆ್ಯಂಡ್ ನಾನು ಡೈರೆಕ್ಟ್ ಮಾಡಬೇಕು ಅಂದರೆ ಐ ವುಡ್ ವಾಂಟ್ ಟು ವರ್ಕ್ ವಿತ್ ಚೈತ್ರಾ ಬಿ ಆಚಾರ್ ಅವರು. ಅಗೇನ್ ಅವ್ರದ್ದು ರೇಂಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹೌದು. ರಂಗಾಯಣ ರಘು ಸರ್, ಆಬ್ವಿಯಸ್ಲಿ ಅದೇ ಕ್ಯಾಟಗರಿಲಿ ಅಚ್ಯುತ್ ಸರ್ ಬರ್ತಾರೆ. ಮತ್ತೆ ಬಾಲಕೃಷ್ಣ ದೇಶಪಾಂಡೆ ಅವರು, ಅವ್ರನ್ನ ನಾನು ಇಂಟರ್ವ್ಯೂ ಅಲ್ಲಿ ಮೀಟ್ ಮಾಡಿದ್ದೆ. ಅಂದ್ರೆ ಟೋಬಿ ಇಂಟರ್ವ್ಯೂ ಹೇಳಿದೆ ಅಲ್ವಾ, ಅಲ್ಲಿ ನನಗೆ ಅವರಿಬ್ಬರದು ನಾನು ಚೈತ್ರಾ ಬಿ ಆಚಾರ್ ಮ್ಯಾಮ್ದು ಮತ್ತೆ ಇವರು ಸರ್ದು ದೇಶಪಾಂಡೆ ಸರ್ದು ನಾನು ಯಾವ್ದು ಮೂವೀಸ್ ನೋಡಿರ್ಲಿಲ್ಲ ಆ ಟೈಮಲ್ಲಿ. ಇಫ್ ಐ ಹ್ಯಾಡ್ ವಾಚ್ಡ್ ಸೈಡ್ ಬಿ ಅವಾಗ ಐ ವುಡ್ ಹ್ಯಾವ್. ಅವ್ರು ತುಂಬಾ ಚೆನ್ನಾಗಿ ಅವರು ಇಂಟ್ರೋವರ್ಟ್, ಬಟ್ ಅವ್ರ ಆಕ್ಟಿಂಗ್ ಅಲ್ಲೇ ಎಲ್ಲ ತೋರಿಸ್ಬಿಡ್ತಾರೆ. ಹೀಸ್ ಟು ಗುಡ್. ಸೊ ನನಗೆ ಆಸ್ ಅ ಡೈರೆಕ್ಟರ್ ನಾನು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ರೇಂಜ್ ಜಾಸ್ತಿ ಇರಬೇಕು ಆಬ್ವಿಯಸ್ಲಿ, ಬಿಕಾಸ್ ಅವ್ರನ್ನ ಒಂದ್ ರೀತಿ ತೋರಿಸಿ ಸಡನ್ ಆಗಿ ಇನ್ನೊಂದು ರೀತಿ ತೋರಿಸೋದಕ್ಕೆ ಅನ್ ಆಕ್ಟರ್ ಹ್ಯಾಸ್ ಟು ಕ್ಯಾರಿ ಇಟ್. ಹೌದು. ನನ್ಗೆ ಆ ಥರ ಸ್ಟೋರೀಸು ಇಷ್ಟ ಆಗುತ್ತೆ. ಬೇಸಿಕಲಿ ಯು ಫ್ಲಿಪ್ ದ ಸ್ಟೋರಿ ಅಪ್ಸೈಡ್ ಡೌನ್. ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದಾಗಬಾರ್ದು. ನೆಕ್ಸ್ಟ್ ಕ್ವೆಶನ್ ಅದಕ್ಕೆ ರಿಲೇಟೆಡ್ ಇದೆ. ನಿಮ್ಮ ಡ್ರೀಮ್ ರೋಲ್ ಯಾವುದು? ಡ್ರೀಮ್ ರೋಲ್ ಅಂದರೆ ಐ ಹ್ಯಾವ್ ಸರ್ಟನ್ ರೋಲ್ಸ್. ಓಕೆ, ಇವಾಗ ಒನ್ ಕ್ಯಾರೆಕ್ಟರ್ ಇಸ್ ಅ ಮ್ಯೂಟ್ ಸೋಲ್ಜರ್. ಓಕೆ, ಹೀಸ್ ಅ ಮ್ಯೂಟ್. ಅವ್ನು ಮಾತು ಬರಲ್ಲ. ಅಂದರೆ ಸಮ್ ಇನ್ಸಿಡೆಂಟ್ ವಿಲ್ ಹ್ಯಾಪನ್ ಅಂಡ್ ದಟ್ಸ್ ದ ಮ್ಯೂಟ್ ಸೋಲ್ಜರ್ ಕ್ಯಾರೆಕ್ಟರ್ ವಿಚ್ ಐ ರಿಯಲಿ ಲವ್. Second, there's a whole story behind it. If feature film ಗೆ ನನ್ನ ಐಡಿಯಾ ಇರೋದು. Okay. Secondly, a serial killer, but he has a very decent, innocent life. But he's a serial killer. And ಈ ಥರ ರೋಲ್ ಯಾಕೆ ಅಂದರೆ ಐ ಲುಕ್ ವೆರಿ ಡಿಸೆಂಟ್ ಆ್ಯಂಡ್ ಐ ಥಿಂಕ್ ಐ ಕ್ಯಾನ್ ಕ್ಯಾರಿ psycho level ತನಕನೂ ಐ ಕ್ಯಾನ್ ಕ್ಯಾರಿ ಮೈ expressions, I can carry my body language ಅಂತ ಅನ್ಸುತ್ತೆ. ಸೊ ಐ ವುಡ್ ದೀಸ್ ಟೂ ರೋಲ್ಸ್. ಓಕೆ, ಯಾರನ್ನಾದ್ರೂ ಇಮಿಟೇಟ್ ಮಾಡಕ್ ಬರುತ್ತಾ? ಮಾಡ್ತೀರಾ? ಎವ್ರಿ ಡೇ ಎಲ್ಲಾರನ್ನೂ ಇಮಿಟೇಟ್ ಮಾಡ್ತಿರ್ತೀನಿ. ಇವಾಗ ಮಾಡಿ. ವಾವ್, ಗ್ರೇಟ್, ಥ್ಯಾಂಕ್ ಯು. ಇಲ್ಲ ಅಂದ್ರೆ ನಾನು ಅಂದ್ರೆ ನೋಟಿಸ್ ತುಂಬಾ ಮಾಡ್ತಿರ್ತೀನಿ. ಸೊ ವಾಯ್ಸ್ ಇವಾಗ ಸ್ವಲ್ಪ ವಾಯ್ಸ್ ಸರಿ ಇಲ್ಲ ಅಂದ್ರೆ ವಾಯ್ಸ್ ವುಡ್ ಆಲ್ಸೋ ಬಿ ವೆರಿ ಸಿಮಿಲರ್ ಟು ಯೋರ್ಸ್. ಇದು ನಂಗೆ ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ ಅದನ್ನ ಹೇಳಿದೆ, ಸೀಕ್ರೆಟ್ ಟ್ಯಾಲೆಂಟ್ ಏನಂತ. ಲಿಟ್ರಲಿ ನಗೋ ರೀತಿ. ಒಬ್ಬೊಬ್ರು ವಿಚಿತ್ರವಾಗಿ ನಗ್ತಾರಲ್ಲ, ಅದನ್ನ ಹಿಂಗ್ ಪಿಕ್ ಮಾಡ್ಕೊಳ್ತೀನಿ. ಸೂಪರ್. ಅದ್ ನನಗೆ ಗೊತ್ತಿಲ್ಲ. ತುಂಬಾ ಜನ ನಾನು ಇದು ಸೆಟ್ಟಲ್ಲಿ ತುಂಬಾ ಸಲ ಆಗುತ್ತೆ, ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರ ನಗೋ ರೀತಿ ನಾನ್ ನಕ್ಕಿರ್ತೀನಿ. ಎಲ್ರು ಯಾಕೆ ನಗ್ತಿದ್ಯೆ ಅಂತ ಅವ್ರು ಕೇಳ್ತಾರೆ. ಗೊತ್ತಾಗಲ್ಲ. ನಾನು ಆಮೇಲೆ ಐ ಡೋಂಟ್ ರಿಯಾಕ್ಟ್ ಆಲ್ಸೋ. ನನ್ನ ಪಾಡಿಗೆ ನಾನು ಇರ್ತೀನಿ. ಅವ್ರಿಗೆ ಗೊತ್ತೂ ಆಗಲ್ಲ. ಇವ್ರ ನನ್ನ ಮುಖ ನೋಡ್ತಾ ಇರ್ತಾರೆ, ಏನ್ ಮಾಡ್ದೆ ನೀನು ಅಂತ.
ಸೊ ದ್ಯಾಟ್ ಇಮ್ಮಿಡಿಯೇಟ್ ಮಿಮಿಕ್ರಿ ಮೇ ಬಿ ತಕ್ಷಣ ಅದನ್ನ ರೀಕ್ರಿಯೇಟ್ ಮಾಡಕ್ ಸ್ವಲ್ಪ ಟೈಮ್ ತಗೊಳ್ಬೋದು. ಬಟ್ ಇಫ್ ಯು ಟಾಕಿಂಗ್ ಆ ಕೈ ಇಟ್ಕೊಳ್ಳೋ ರೀತಿ, ಐ ನೋಟಿಸ್ ದೋಸ್ ಲಿಟಲ್ ಥಿಂಗ್ಸ್. ಅಂಡ್ ಒಬ್ಬ ಆಕ್ಟರ್ಗೆ ಅದು ಕೂಡ ಎಷ್ಟು ಇಂಪಾರ್ಟೆಂಟ್. ಐ ಥಿಂಕ್ ದಟ್ ಹ್ಯಾಸ್ ಹೆಲ್ಪ್ ಮೀ. ಸೂಪರ್. ಐ ಅಬ್ಸರ್ವ್ ಅ ಲಾಟ್. ಗ್ರೇಟ್. ಸಿದ್ಧಾರ್ಥ್ ಬಗ್ಗೆ ಅದೇ ಕೇಳಿದೆ ಅಲ್ವಾ, ಸಿದ್ಧಾರ್ಥ್ ಮದ್ವೆ ಆಗೋ ಹುಡುಗಿಗೆ ಯಾವ್ಯಾವ ಕ್ವಾಲಿಟೀಸ್ ಇರಬೇಕು? She has to be open to a lot of kids. That's the first thing. ಜಾಸ್ತಿ ಜನ ಮಕ್ಕಳು ರೆಡಿ ಇರಬೇಕು. ಅಟ್ಲೀಸ್ಟ್ 3. ದಟ್ಸ್ ದ ಫಸ್ಟ್ ಥಿಂಗ್. ಅದು ಈಗಿನ ಕಾಲದಲ್ಲಿ ತುಂಬ ಜನ ಒಬ್ರಿದ್ರೆ ಸಾಕು, ಇಬ್ಬರಿದ್ರೆ ಸಾಕು ಅಂತಾರೆ. ಅಟ್ಲೀಸ್ಟ್ 3. ನಮ್ಮ ತಂದೆ ಅವ್ರಿಗೆ 5 ಜನ ಮಕ್ಕಳು. ಅಂದರೆ ನಾನೇನು ಹೇಳೋದಂದರೆ, ಇಫ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ದ ಕಿಡ್ಸ್, have as many kids as possible. ಎಷ್ಟು ಜನ ಮಕ್ಕಳಾಗೋದು, ಅಗೇನ್ ದಿಸ್ ಇಸ್ ಮೈ ಒಪಿನಿಯನ್, ಯಾರು ನನ್ನ ಅಟ್ಯಾಕ್ ಮಾಡಬೇಡಿ ಪ್ಲೀಸ್. ದಟ್ಸ್ ದ ಫಸ್ಟ್ ಥಿಂಗ್. ಅಂದರೆ ಶಿ ಶುಡ್ ಹ್ಯಾವ್ ದ್ಯಾಟ್ ಮದರ್ಲಿ thing where she should also be open to more than 2 kids. That's the first thing. Secondly, ನಾನು ಯಾವಾಗಲೂ ಐ ಆಮ್ ವೆರಿ ಆರ್ಥೋಡಾಕ್ಸ್ when it comes to ನಾನು ಐ ನೀಡ್ ಟು ಪ್ರೊವೈಡ್ ಅಂತ. She will always have the freedom to work. ನನಗೇನು ಅಂದರೆ, of course I also have the freedom to work. I don't want to sound offensive. ಆದರೆ ನಾನೇನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಅಟ್ ಸಮ್ ಪಾಯಿಂಟ್ ಎಲ್ಲ ಹುಡುಗರಿಗೂ ಇದಿರುತ್ತೆ. ನಾವು ಯಾವುದೋ ಒಂದು ಸ್ಥಾನದಲ್ಲಿ, ಯಾವುದೋ ಒಂದು ಸಿಚುವೇಶನಲ್ಲಿ ವಿ ಮೈಟ್ ಫೀಲ್ ಅ ಲಿಟಲ್ ವೀಕ್. ಸ್ವಲ್ಪ ನಂಗೆ ಆಗ್ತಿಲ್ಲ, ತುಂಬ ಆಗೋಯ್ತು, ತುಂಬ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋ ಸ್ಟೇಜ್ಗೆ ಹೋದಾಗ we need someone that we can rest our head on. So a lady who's strong, because my mother, she's the strongest woman I know. Strongest. She's still holding the family. Great. ನಮ್ಮ ತಂದೆಗಿಂತ ಜಾಸ್ತಿ ನಮ್ಮ ತಾಯಿ ನಮ್ಮ ಫ್ಯಾಮಿಲಿನ ಹೋಲ್ಡ್ ಮಾಡಿರೋದು. ಸೊ ಐ ಹ್ಯಾವ್ ಗ್ರೋನ್ ಅಪ್ ವಿತ್ ಅ ವೆರಿ ಸ್ಟ್ರಾಂಗ್ ಮದರ್. ಸೊ ನನಗೆ ಐ ವುಡ್ ಅಂದರೆ ಸ್ಟ್ಯಾಂಡರ್ಡ್ಸ್ ತುಂಬ ಜಾಸ್ತಿ ಇದೆ ಅಫ್ಕೋರ್ಸ್, ಬಟ್ ಸ್ವಲ್ಪ ಸ್ಟ್ರಾಂಗ್ ಇರೋ ಲೇಡಿನ ನಾನು ನೋಡೋಕೆ ಇಷ್ಟಪಡ್ತೀನಿ ಅಷ್ಟೇ. ಇಷ್ಟೇನಾ ಕ್ವಾಲಿಟೀಸ್? ವಾಟ್ ಎಲ್ಸ್ ಡು ಯು ನೀಡ್? ಗ್ರೇಟ್. ಒಂದು ಫ್ಯಾಮಿಲಿನ ರನ್ ಮಾಡೋಕ್ಕೆ ಒಂದು ಸ್ಟ್ರೆಂತ್ ಇರಬೇಕು, ಆ ವಿಲ್ಲಿಂಗ್ನೆಸ್ ಇರಬೇಕು. ನಾನು ನಿನ್ನ ಜೊತೆ ಪಾರ್ಟ್ನರ್ ಆಗಿ ನಿಲ್ತೀನಿ, ಅದಿದ್ರೆ ದಟ್ಸ್ ಇಟ್. ಆ್ಯಂಡ್ ಆಬ್ವಿಯಸ್ಲಿ ಅದೊಂದು ಇದ್ದಾಗ ವಿ ವಿಲ್ ಹ್ಯಾವ್ ರೆಸ್ಪೆಕ್ಟ್ ಆ್ಯಂಡ್ ಲಾಯಲ್ಟಿ, 2 ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಒಬ್ಬರು ನಮ್ಮ ಜೊತೆ ಪಾರ್ಟ್ನರ್ ಆಗಿ ನಿಂತಿದ್ದಾರೆ ಅಂದರೆ, ನಮ್ಮ ಶೋಲ್ಡರ್ ಟು ಶೋಲ್ಡರ್ ನಿಂತಿದ್ದಾರೆ ಅಂದರೆ, ನನಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇರಬೇಕು, ಅವ್ರು ನನ್ನ ಮೇಲೆ ರೆಸ್ಪೆಕ್ಟ್ ಇರಬೇಕು. ಅಟ್ ದ ಸೇಮ್ ಟೈಮ್ ಆ ರೆಸ್ಪೆಕ್ಟಿಂದನೇ ಲಾಯಲ್ಟಿ ಬರೋದು. ಯು ವಿಲ್ ಓನ್ಲಿ ಬಿ ಅಂದರೆ ಯು ವಿಲ್ ಓನ್ಲಿ ಚೀಟ್ ಆನ್ ಯುವರ್ ಪಾರ್ಟ್ನರ್ ವೆನ್ ಯು ಡೋಂಟ್ ರೆಸ್ಪೆಕ್ಟ್ ಯುವರ್ ಪಾರ್ಟ್ನರ್. ಸೊ ಆ ರೆಸ್ಪೆಕ್ಟ್, ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದರೆ ಅದೇ ರೀತಿ ನಾವು ನಡ್ಕೋಬೇಕು, ಅದೇ ರೀತಿ ಅವರು ನಡ್ಕೋಬೇಕು. ಗ್ರೇಟ್. ಸೊ ನೋಡಿದ್ರಲ್ಲ, ಎಷ್ಟೊತ್ತು ಸಿದ್ಧಾರ್ಥ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು. ಅದರಿಂದ ನೀವು ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಏನಿದ್ದೀರಾ ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ, ಅವರ ಒಂದು ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ದೋಸ್ ಹೂ ಆರ್ ಅಂದರೆ ಈ ಫೀಲ್ಡಲ್ಲಿ ಡೈರೆಕ್ಟರ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ ಅಥವಾ ಹೀರೋ ಆಗಿ ವರ್ಕ್ ಮಾಡ್ತಾ ಇರ್ತೀರಾ, ಸಿದ್ಧಾರ್ಥ್ ರೆಡಿ ಇದ್ದಾರೆ ಹೀರೋ ಆಗಿ ವರ್ಕ್ ಮಾಡೋದಕ್ಕೆ. ಸೊ ಯಾರ್ಯಾರು ಡೈರೆಕ್ಟರ್ಸ್ ಇದ್ದೀರಾ, ಸೊ ಸಿದ್ಧಾರ್ಥ್ಗೆ ಆಪರ್ಚುನಿಟಿನ ಕೊಡಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಆ್ಯಂಡ್ ಐ ವಿಲ್ ನೆವರ್ ಲೆಟ್ ಯು ಡೌನ್. ಎಸ್ ಪರ್ಫಾರ್ಮೆನ್ಸ್ ವೈಸಲ್ಲಿ ಹೇಗೆ ಇದ್ರೂ ಐ ನೋ ಐ ಕ್ಯಾನ್ ಮೋಲ್ಡ್ ಮೈ ಸೆಲ್ಫ್. ಎಸ್. ಸೊ ಯಾರ್ಯಾರು ನಮ್ಮ ಮೈನ ನೋಡ್ತಾ ಇದ್ದೀರಾ, ಯಾರ್ಯಾರು ಸಿದ್ಧಾರ್ಥ ವರ್ಕ್ಸ್ನ ನೋಡ್ತಾ ಇದ್ದೀರಾ, ಸೊ ರೆಡಿ ಫಾರ್ ಇಟ್, ಅವರಿಗೆ ಆಪರ್ಚುನಿಟಿ ಕೊಡೋದಕ್ಕೆ. ಸೊ ಸ್ವೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಮಾತಾಡೋದಕ್ಕೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.